ಇವತ್ತು ನಮ್ಮ ಸೂಪರ್ ಮ್ಯಾನ್, ನಮ್ಮ ಟೀಮ್ನ ಸೂಪರ್ ಮ್ಯಾನ್ ಆಗಿದ್ದಂತಹ AB ಡಿವಿಲಿಯರ್ಸ್ ಅವರು ಮಾತು ಕೊಟ್ಟಂಗೆ ಫೈನಲ್ ಮ್ಯಾಚ್ಗೆ ನಾನು ಬಂದೇ ಬರ್ತೀನಿ ಅಂತ ಹೇಳಿದ್ರು. ಆ ಪ್ರಕಾರ ಬಂದಿದ್ದಾರೆ. RCB ವಿನ್! ಈ ಸಲ ಕಪ್ ನಮ್ದೇ, ಈ ಸಲ ಕಪ್ ನಮ್ದೇ. RCB ವಿನ್ ಆಗಿದೆ. RCB ಚೊಚ್ಚಲ IPL ಕಪ್ ಗೆದ್ದೇ ಬಿಡ್ತು. 18 ವರ್ಷಗಳ ಕನಸು ನನಸಾಯಿತು. ಒಂದಲ್ಲ ಎರಡಲ್ಲ, 18 ವರ್ಷಗಳಿಂದ ಈ ಒಂದು ಮೂಮೆಂಟ್ಗಾಗಿ ಇಡೀ ರಾಜ್ಯದ ಕ್ರಿಕೆಟ್ ಅಭಿಮಾನಿಗಳು, ಕನ್ನಡಿಗರು ಕಾದಿದ್ದು ಒಂದೆರಡು ಕ್ಷಣ ಅಲ್ಲ, 18 ವರ್ಷ. ಆ ಒಂದು ಮೂಮೆಂಟ್ ಈಗ ಸಫಲ ಆಗಿದೆ. ಆ ಒಂದು ಮೂಮೆಂಟ್ ಬಂದಿದೆ. ಈ ಒಂದು ಕ್ಷಣವನ್ನ ನೀವೆಲ್ಲ ನೋಡ್ತೀವೋ ಇಲ್ವೋ ಸ್ವಾಮಿ ಅನ್ನುವಂತಹ ಯೋಚನೆಗಳಿತ್ತು. ಬಟ್ ಈ ಬಾರಿ ಆ ಒಂದು ಮೂಮೆಂಟ್ ಅನ್ನ ನೋಡ್ತಾ ಇದೀವಿ ನೀವೆಲ್ಲರೂ ಕೂಡ. RCB ಕಪ್ ಎತ್ತುವಂತಹ ಕ್ಷಣಕ್ಕೆ ನಾವು ಸಜ್ಜಾಗ್ತಾ ಇದ್ದೀವಿ, ಸಾಕ್ಷಿಯಾಗಿದ್ದೀವಿ. ಚೊಚ್ಚಲ IPL ಕಪ್ ನಮ್ದಾಗಿದೆ. ಯಾರೆಲ್ಲ ಇಲ್ಲಿವರೆಗೂ ನಿಮ್ಮ ಹತ್ರ RCB ಅವರ ಕಡೆಗೆ ಒಂದೇ ಒಂದು IPL ಕಪ್ ಗೆಲ್ಲೋಕಾಗ್ಲಿಲ್ಲ ಅಂತ ಹೀಯಾಳಿಸ್ತಾ ಇದ್ರು, ಟ್ರೋಲ್ ಮಾಡ್ತಾ ಇದ್ರು ನಮ್ಮ ಟೀಮನ್ನ, ಅವರೆಲ್ಲರಿಗೂ ಕೂಡ ಇನ್ನು ಮುಂದೆ ಬಾಯಿ ಮುಚ್ಚುವಂತಹ ಆನ್ಸರ್ ಈ ಒಂದು ವಿನ್. ಈ ಸಲ ಕಪ್ ನಮ್ದು ಆಗೋಯ್ತು. ಈ ಸಲ ಕಪ್ ನಮ್ದೇ ಅಲ್ಲ, ಇನ್ನು ಮುಂದೆ ಈ ಸಲ ಕಪ್ ನಮ್ದು. 2 ವರ್ಷಗಳ ಹಿಂದೆ ವುಮೆನ್ಸ್ RCB ಟೀಮ್ ಕೂಡ ಆಡಿದಂತಹ 2ನೇ ಸೀಸನ್ ನಲ್ಲಿನೇ ಕಪ್ ಅನ್ನ ಗೆದ್ದಿತ್ತು. ಅದಾಗಿ 2ನೇ ವರ್ಷಕ್ಕೆ ನಮ್ಮ ಮೆನ್ಸ್ ಟೀಮ್ 18 ವರ್ಷಗಳ ಆ ಒಂದು ನೋವು, ದ ವೇಟ್ ಈಸ್ ಓವರ್. ಕಾಯುವಿಕೆ ಅಂತ್ಯ ಇಲ್ಲಿಗೆ. ದ ವೇಟ್ ಈಸ್ ಓವರ್. ನಮ್ಮ ಸೂಪರ್ ಮ್ಯಾನ್ AB ಡಿವಿಲಿಯರ್ಸ್ ಸೇರಿದಂಗೆ ಅನೇಕ ಘಟಾನುಘಟಿಗಳು ಇವತ್ತು ಗ್ರೌಂಡ್ಗೆ ಬಂದು ನಮ್ಮ ಟೀಮನ್ನ ಎನ್ಕರೇಜ್ ಮಾಡಿರೋದು. ವಿರಾಟ್ ಕೊಹ್ಲಿ ಅವರ ಕಣ್ಣಿಂದ ಆನಂದ ಬಾಷ್ಪ ಸುರಿತಾ ಇದೆ. ಅವರ ಕಣ್ಣು ಹೇಳ್ತಾ ಇದೆ ಎಷ್ಟರ ಮಟ್ಟಿಗೆ ಈ ಒಂದು ಮೂಮೆಂಟ್ಗಾಗಿ, ಈ ಒಂದು ಕ್ಷಣಕ್ಕಾಗಿ, ಆ ಒಂದು ಕಪ್ಪನ್ನ ಎತ್ತಿ ಹಿಡಿಯೋದಕ್ಕಾಗಿ ಕಾಯ್ತಾ ಇದ್ದೇ ಅನ್ನೋದನ್ನ. 2 ಪ್ರಬಲ ಟೀಮ್ಗಳ ನಡುವೆ ನಡೆದಂತಹ ಟಗ್ ಆಫ್ ವಾರ್. 18 ವರ್ಷಗಳ ಆ ನೋವೇನಿತ್ತು, ಆ ನೋವಲ್ಲಿನೇ ಒಂದು ದೊಡ್ಡ ಆಶಾಭಾವನೆಯನ್ನ ಇಟ್ಕೊಂಡು RCB ಟೀಮ್ ಇವತ್ತು ಕೂಡ ಕಣಕ್ಕಿಳಿದಿದ್ದು. ಬರೋಬ್ಬರಿ 4 ಬಾರಿ, ಇವತ್ತು ಸೇರಿದಂಗೆ 4 ಬಾರಿ ನಮ್ಮ RCB ಟೀಮ್ IPL ನಲ್ಲಿ ಫೈನಲ್ಗೆ ಲಗ್ಗೆ ಇಟ್ಟಿತ್ತು. ಬಟ್ 4ನೇ ಸಾರಿ ಬಿಟ್ಟು ಕೊಟ್ಟಿಲ್ಲ. ಕುಣಿದು ಕುಪ್ಪಳಿಸ್ತಾ ಇದ್ದಾರೆ ನಮ್ಮ RCBಯ ಟೀಮ್ಮೇಟ್ಸ್. ವಿರಾಟ್ ಕೊಹ್ಲಿ ಅಂತೂ ಎಂಜಾಯ್ ಮಾಡ್ತಾ ಇದ್ದಾರೆ ಈ ಮೂಮೆಂಟ್ ಅನ್ನು.
ವೀಕ್ಷಕರೇ, ನಮ್ಮ ಸ್ಕ್ರೀನ್ ಮೇಲೆ ನೀವು ಗಮನಿಸಬಹುದು ವಿರಾಟ್ ಕೊಹ್ಲಿ ಅವರ ಕಣ್ಣೀರ ಬಾಷ್ಪ ಹೇಳ್ತಾ ಇದೆ ಈ ಒಂದು ಕ್ಷಣ ಎಷ್ಟರ ಮಟ್ಟಿಗೆ ಇಂಪಾರ್ಟೆಂಟ್ ಆಗಿತ್ತು ಪ್ರತಿಯೊಬ್ಬರಿಗೂ ಅನ್ನುವಂಥದ್ದು. ಆ 18 ವರ್ಷಗಳ ಕಾಯುವಿಕೆ, ನಿರಾಸೆ, ನೋವು ಅನೇಕ ಬಾರಿ ಕೊನೆಯ ಹಂತಕ್ಕೆ ಬಂದಾಗಲೂ ಕೂಡ ಇನ್ನೊಂದೇ ಒಂದು ಸ್ಟೆಪ್ ಬಾಕಿ ಇದೆ ಅನ್ನುವಂಥ ಟೈಮ್ನಲ್ಲಿ 3 ಸಾರಿ RCBಗಾಗಲೇ ಸೋತ್ ಹೋಗಿತ್ತು ಫೈನಲ್ ಮ್ಯಾಚ್. ಬಟ್ ಇವತ್ತು 4ನೇ ಬಾರಿ ಮ್ಯಾಚ್ ಅನ್ನ ಬಿಟ್ಕೊಡ್ಲಿಲ್ಲ. ಈ ಬಾರಿ ನಮ್ಮ RCB ಟೀಮ್ ಅದನ್ನ ಸಾಧಿಸಿ ತೋರಿಸಿದೆ. ಇನ್ನೊಂದು ಸ್ಪೆಷಲ್ ಏನು ಅಂತ ಇದ್ರೆ ವಿರಾಟ್ ಕೊಹ್ಲಿ ಅವರ ಜರ್ಸಿ ನಂಬರ್ 18ನೇ ಸೀಸನ್. ಇದು ಆರಂಭದಿಂದಾನೇ ನಡೀತಾ ಇದ್ದಂತ ದೊಡ್ಡ ಮಟ್ಟದ ಚರ್ಚೆ. 18ನೇ ಸೀಸನ್, 18 ಜರ್ಸಿ ನಂಬರ್. ಈ ಬಾರಿ ಕಪ್ ಬಿಟ್ಟು ಕೊಡುವಂತಹ ಮಾತೇ ಇಲ್ಲ. ಒಂದು ಸುಸಂದರ್ಭ ಬರಬೇಕು, ನಮ್ಮ RCB ಕಪ್ಪನ್ನ ಗೆಲ್ಲಬೇಕು ಅಂದ್ರೆ ಅನ್ನುವಂಥ ಮಾತುಗಳಿತ್ತು. ಸೊ ಆ ಒಂದು ಸುಸಂದರ್ಭ ಬಂದಾಗಿದೆ. 18ನೇ ಸೀಸನ್ನಲ್ಲಿ ವಿರಾಟ್ ಕೊಹ್ಲಿ ಅವರ ಜರ್ಸಿ ನಂಬರ್ 18. ಸೊ ಎಲ್ಲವೂ ಕೂಡ ಹೇಳಿ ಮಾಡಿಸಿದಂತಹ ಟೈಮಿಂಗ್. ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಚೊಚ್ಚಲ IPL ಕಪ್ಪನ್ನ ತನ್ನ ಮುಡಿಗೇರಿಸಿಕೊಂಡಿದೆ. ವಿರಾಟ್ ಕೊಹ್ಲಿ ಅವರು ಆ ಒಂದು ಕ್ಷಣವನ್ನ ಎಷ್ಟೇ ಕಂಟ್ರೋಲ್ ಮಾಡಿಕೊಳ್ಳೋಕೆ ಹೋದ್ರೂ ಕೂಡ ಸಾಧ್ಯ ಆಗಲಿಲ್ಲ. ಆನಂದ ಬಾಷ್ಪ ಅವರ ಕಣ್ಣಿಂದ ಉದುರಿತು. ಆ ದೃಶ್ಯವನ್ನ ನಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಆ ಕ್ಷಣ ಇದು. ಇನ್ನೇನು RCB ಗೆದ್ದೇ ಬಿಟ್ಟು ಅನ್ನುವಂಥ ಟೈಮ್. ಆಗ ವಿರಾಟ್ ಕೊಹ್ಲಿ ಅವರ ಕಣ್ಣೀರ ಬಾಷ್ಪದ ಸಿಚುವೇಶನ್ ನೋಡಿದ್ವಿ. RCB ತಂಡದ ಹೊಡಿಬಡಿ ಆಟಗಾರ, ಮಾಜಿ ಆಟಗಾರ ಆಗಿರುವಂತಹ ಗೇಲ್ ಕೂಡ ಬಂದಿದ್ದಾರೆ ಟೀಮ್ ಅನ್ನ ಎನ್ಕರೇಜ್ ಮಾಡೋದಕ್ಕೆ. ಘಟಾನುಘಟಿಗಳ ನಾಯಕರು, ಟೀಮ್ ಅನ್ನ ಲೀಡ್ ಮಾಡಿದಂತ ಪ್ರಮುಖರು ಎಲ್ಲರೂ ಕೂಡ ಇವತ್ತು ಸಾಕ್ಷಿಯಾಗಿರೋದು ಈ ಗೆಲುವಿನ ಮೂಮೆಂಟ್ ನಲ್ಲಿ. ಕ್ರಿಸ್ ಗೇಲ್ ಅವರು RCB ನಂತರದಲ್ಲಿ ಬೇರೆ ಟೀಮ್ಗೂ ಕೂಡ ಆಡಿದ್ದಾರೆ. ಬಟ್ RCB ಅನ್ನುವಂತಹ ಫ್ರಾಂಚೈಸಿ ಜೊತೆಗೆ ಕ್ರಿಸ್ ಗೇಲ್ ಅವರಿಗೆ ಅವರ ಜೊತೆಗಿದ್ದಂತಹ ಅವಿನಾಭಾವ ಸಂಬಂಧ ಎಷ್ಟರ ಮಟ್ಟಿಗೆ ಗಟ್ಟಿಯಾಗಿ ಉಳಿದುಕೊಂಡಿದೆ ಅನ್ನೋದಕ್ಕೆ ಈ ಕ್ಷಣನೇ ಸಾಕ್ಷಿ. ಅವರು ಕೂಡ ಬಂದು ಚೇರಪ್ ಮಾಡ್ತಾ ಇರೋದು ಗ್ರೌಂಡ್ ಅಲ್ಲಿ. ಬೇರೆ ಯಾವುದೇ ಟೀಮ್ಗೆ ಆಡಿದ್ರೂ ಕೂಡ ಈ ಹಿಂದೆ ಮಾಜಿ ಆಟಗಾರ ಈ ಹಿಂದೆ ಆಡಿದ್ರೂ ಕೂಡ RCB ಜೊತೆಗೆ ಇದ್ದಂತಹ ನಮ್ಮ ಕರುನಾಡು ಫ್ಯಾನ್ಸ್ಗಳ ಜೊತೆ ಇದ್ದಂತಹ ಅವಿನಾಭಾವ ಸಂಬಂಧವನ್ನ ಯಾವುದೇ ಆಟಗಾರ, RCB ಫ್ರಾಂಚೈಸಿಗೆ ಆಡಿರುವಂತಹ ಯಾವುದೇ ಆಟಗಾರ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಸಾಕ್ಷಿ ಈ ಒಂದಿಷ್ಟು ದೃಶ್ಯಗಳು. AB ಡಿ ವಿಲಿಯರ್ಸ್, ಕ್ರಿಸ್ ಗೇಲ್, ಇನ್ನುಳಿದಂತೆ ಪ್ರಮುಖ RCBಗೆ ಆಡಿದಂಥ ಮಾಜಿ ಆಟಗಾರರೆಲ್ಲರೂ ಕೂಡ ಸಾಕ್ಷಿಯಾಗಿದ್ದಾರೆ. ತಗೋತೀವಿ ಎಲ್ಲರೂ ತಗೋತೀವಿ. ಈ ಹಾಡು ಮುಗಿಲಿ. ಈ ಬಗ್ಗೆ ಮಾತನಾಡೋದಕ್ಕೆ, ತಮ್ಮ ಖುಷಿಯನ್ನು ಹಂಚಿಕೊಳ್ಳೋದಕ್ಕೆ ಗದಗಿಂದ ಸೌಮ್ಯ ಅಂತ ಕಾಲ್ ಮಾಡಿದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ ಸರ್. ಮೇಡಮ್, ಹೇಗೆ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಈ ಮೂಮೆಂಟ್? ನಾವು ಇವಾಗ ಪಟಾಕಿ ಅದೆಲ್ಲ ಹಾರಿಸಿ ಸೆಲೆಬ್ರೇಟ್ ಮಾಡ್ತಿದೀವಿ ಸರ್ ಇಲ್ಲಿ. ಓಕೆ. ತುಂಬಾ ಖುಷಿ ಆಗುತ್ತೆ ಸರ್ ನಮಗೆ 18 ವರ್ಷ ಮೇಲ್ಪಟ್ಟು ನಮಗೆ ಕಪ್ ಸಿಕ್ಕಿರೋದಕ್ಕೆ. ಓಕೆ. ಏನ್ ಹೇಳ್ಬೇಕನ್ನೋದು ಗೊತ್ತಾಗ್ತಾ ಇಲ್ಲ ನನಗೆ, ಅಷ್ಟು ಖುಷಿ ಆಗಿದೆ ಸರ್. ಖುಷಿ ಏನ್ ಹೇಳ್ಬೇಕು, ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅಲ್ವಾ? ಹಾ ಸರ್. ಓಕೆ. ಮನೇಲಿ ಎಲ್ಲರೂ ಸೇರಿ ಮ್ಯಾಚ್ ನೋಡಿದ್ರಾ ಇವತ್ತು?
ಹಾ ಸರ್ ನೋಡಿದೀವಿ ಸರ್. ಹೆಂಗಿತ್ತು ಮ್ಯಾಚ್? ತುಂಬಾ ಚೆನ್ನಾಗಿತ್ತು ಸರ್, ಚೆನ್ನಾಗಿ ಆಡಿದ್ರು ಕೂಡ ಅವರು. ಓಕೆ ಹಾ ಸರ್. ಓಕೆ ಓಕೆ, ಥ್ಯಾಂಕ್ ಯು ಮೇಡಮ್ ಸರ್ ನಿಮ್ಮ ಜೊತೆ ಮಾತನಾಡಿದ್ದಕ್ಕೆ. ಇದು ನಮ್ಮ ದೃಶ್ಯಗಳಲ್ಲಿ ಕಾಣಿಸ್ತಾ ಇರುವಂತದ್ದು ವಿರಾಟ್ ಕೊಹ್ಲಿ ಅವರ ಕಣ್ಣೀರ ಬಾಷ್ಪ ಜೊತೆಗೆ ಸೆಲೆಬ್ರೇಷನ್, ಟೀಮೇಟ್ಸ್ ಅವರ ಸೆಲೆಬ್ರೇಷನ್ ಟೈಮ್ ಇದು. ಯಾವ ರೀತಿಯಾಗಿ ಆ ಒಂದು ಮೂಮೆಂಟ್ ಅನ್ನ ಸೆಲೆಬ್ರೇಟ್ ಮಾಡಿದ್ರು ಅನ್ನೋದು. ಮತ್ತೊಂದು ಕಡೆ ಫ್ಯಾನ್ಸ್ ಬೆಂಗಳೂರಿನ ಕೆಲವೊಂದಿಷ್ಟು ಕಡೆಗಳಲ್ಲಿ ಎಷ್ಟರ ಮಟ್ಟಿಗೆ ಜನ ಸೇರ್ಕೊಂಡಿದ್ದಾರೆ ಅಂದ್ರೆ ನೀವು ಊಹೆ ಮಾಡೋದಕ್ಕೂ ಕೂಡ ಸಾಧ್ಯ ಇಲ್ಲ. ಆ ಮಟ್ಟಿಗೆ ಎಲ್ಲೆಲ್ಲಿ ಈ ಸ್ಕ್ರೀನಿಂಗ್ ವ್ಯವಸ್ಥೆಗಳನ್ನ ಮಾಡಲಾಗಿದೆ ಅಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ ಮ್ಯಾಚ್ ವೀಕ್ಷಣೆಗಾಗಿ, ಆ ಒಂದು ಮೂಮೆಂಟ್ ಅನ್ನ ಸೆಲೆಬ್ರೇಟ್ ಮಾಡೋದಕ್ಕಾಗಿ. ಈ ದೃಶ್ಯ ನಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇರುವಂತಹ ಈ ಒಂದು ದೃಶ್ಯ ಏನಿದೆ ಇದು ನಿಜಕ್ಕೂ ಕೂಡ ಪ್ರತಿಯೊಬ್ಬರಿಗೆ ಕಣ್ಣೀರನ್ನ ತರಿಸುವಂತಹ ಆ ಕ್ಷಣದ ದೃಶ್ಯ ಇದು. ವಿರಾಟ್ ಕೊಹ್ಲಿ ಅವರು ಇನ್ನೇನು ನಮ್ಮ RCB ಟೀಮ್ ವಿನ್ ಆಯಿತು ಅನ್ನುವಂಥ ಮೂಮೆಂಟ್ನಲ್ಲಿ ಆ ಮೂಮೆಂಟ್ ಅನ್ನ ತಡೆದುಕೊಳ್ಳೋದಕ್ಕೆ ಸಾಧ್ಯ ಆಗದೇನೆ ಕಣ್ಣೀರು ಹಾಕಿರುವಂತಹ ಕ್ಷಣ ಇದು. ಮೈಸೂರಿಂದ ಮಧುಕುಮಾರ್ ಕಾಲ್ ಮಾಡಿದ್ದಾರೆ. ಸರ್ ನಮಸ್ತೆ. ಕಾಲ್ ಕಟ್ ಆಗಿದೆ. ಜೈ ಜೈ RCB ಅಂತ ಇವತ್ತು ಬೆಳಿಗ್ಗೆಯಿಂದ ಇಡೀ ರಾಜ್ಯದಾದ್ಯಂತ ಪೂಜೆ ಸಲ್ಲಿಕೆ ಮಾಡಿದಂತಹ ಗುಡಿಗಳಿಲ್ಲ, ಬೇಡಿಕೊಳ್ಳದಂತಹ RCB ಫ್ಯಾನ್ಸ್ಗಳಿಲ್ಲ, ಹೊರದಂತಹ ಹರಕೆಗಳಿಲ್ಲ. ಪ್ರತಿಯೊಂದು ದೇವಸ್ಥಾನಗಳಲ್ಲೂ ಕೂಡ ಅನೇಕ ರೀತಿಯಾದಂತಹ ಆ ಪೂಜೆ ಪುನಸ್ಕಾರ, ಅಭಿಷೇಕ, ಕ್ಷೀರಾಭಿಷೇಕ, ಮತ್ತೊಂದು ಮಗದೊಂದು ಏನೇನೇನೋ ಪ್ರಾರ್ಥನೆಗಳ ಸಲ್ಲಿಕೆ ಆಯಿತು. ದೇವರ ಶಕ್ತಿ ಇದ್ರೆ ಎಲ್ಲವೂ ಸಾಧ್ಯ ಅನ್ನುವಂಥ ರೀತಿಯಲ್ಲಿ ಕಲಬುರಗಿಯಿಂದ ಶಿವಕುಮಾರ್ ಕಾಲ್ ಮಾಡಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್. ಸರ್ ಎಲ್ಲ RCB ಅಭಿಮಾನಿಗಳಿಗೆ ತುಂಬಾ ಖುಷಿ ಸರ್. ಇವತ್ತಿನ ದಿನ ತುಂಬಾ ಖುಷಿಯಾಗಿದೆ ಎಲ್ಲರಿಗೂ. ಎರಡೇ ಮಾತೇ ಇಲ್ಲ ಬಿಡಿ. ಮಾತಿಲ್ಲ ಸರ್, ಮಾತೇ ಬರ್ತಾ ಇಲ್ಲ. ಒಬ್ಬ ಇಲ್ಲಿ ಲಾಸ್ಟ್ ಓವರ್ ವರೆಗೂ ಫುಲ್ ಟೆನ್ಷನ್ ಆಗಿತ್ತು ಸರ್. ಯಾವಾಗ ಮ್ಯಾಚ್ ನೋಡುವಾಗ ಸರ್ ಇವಾಗ. ಓಕೆ, ಬಟ್ ತುದಿಗಾಲಲ್ಲಿ ಕೂರೋ ತರ ಇತ್ತು ಮ್ಯಾಚ್ ಅಲ್ವಾ? ಹಾ, ಫುಲ್ ಟೆನ್ಷನ್ ಸರ್. 18ನೇ ಓವರ್ ಅಂತೂ ಫುಲ್ ಟೆನ್ಷನ್ ಆಗಿತ್ತು. ಈ ಸಲ ಕಪ್ ನಮ್ದೆ 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 ಅಂತ ಈ ಸಲ ಕಪ್ ನಮ್ದು ಆಗ್ಬಿಡ್ತು. ಓಕೆ ಸರ್, 18 ವರ್ಷದಿಂದ ಕಾಯ್ತಾ ಇದ್ವಿ ನಾವು ನೀವೆಲ್ಲರೂ. ಹೇಗೆ ಎಕ್ಸ್ಪ್ಲೇನ್ ಮಾಡ್ತೀರಾ ಅದನ್ನ ಒಂದ್ ವರ್ಡ್ ಅಲ್ಲಿ? ಒಂದ್ ವರ್ಡ್ ಅಂತಂದ್ರೆ ಸರ್, ಅದು ವಿರಾಟ್ ಕೊಹ್ಲಿ ಅವ್ರ ಬಗ್ಗೆ, ನಮ್ಮ RCB ಬಗ್ಗೆ ಹೇಳ್ಬೇಕಾದ್ರೆ ಒಂದ್ ಏನಂದ್ರೆ ಕಮ್ಮಿ ಸರ್. ಒಂದ್ ಪದ ಒಂದೇ ಪದದಲ್ಲಿ ಹೇಳ್ಬೇಕಾದ್ರೆ ಹೇಳಕ್ನು ಬರ್ತಾ ಇಲ್ಲ ಅಂತ ಮೂಮೆಂಟ್ ನಲ್ಲಿ. ಒಂದು ಓಕೆ ಓಕೆ, ಥ್ಯಾಂಕ್ ಯು ಶಿವಕುಮಾರ್ ಅವರೇ, ನೀವು ಸರ್ ಜೊತೆ ಮಾತನಾಡಿದ್ದಕ್ಕೆ. ಕೊಪ್ಪಳದಿಂದ ಬಸವರಾಜ್ ಕಾಲ್ ಮಾಡಿದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ತೆ, ಗುಡ್ ನೈಟ್ ಸರ್. ನಮಸ್ತೆ ಬಸವರಾಜ್ ಅವರೇ, ಈ ಒಂದು ಮೂಮೆಂಟ್ ಹೇಗಿತ್ತು ಅಂತ ಕೇಳೋದಕ್ಕಿಂತ ಮೊದಲಿಗೆ ತಾವೇ ಹೇಳ್ಬಿಡಿ ಹೇಗೆ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ ಅಂತ. ಸರ್ ಸೆಲೆಬ್ರೇಟ್ ಸಾಕಷ್ಟು ಬಹಳ ಎಂಜಾಯ್ ಮಾಡ್ತಾ ಇದೀವಿ ಸರ್. ಆದ್ರೆ ನಾವು ನಿಮ್ಗೆ ತೋರ್ಸಕ್ ನಮ್ಮ ಹತ್ರ ಸವಲತ್ತಿಲ್ಲ. ಓಕೆ ಓಕೆ, ಹಾಗಾಗಿ ಹೆಂಗಿತ್ತು ಸರ್ ಮ್ಯಾಚ್ ಮೂಮೆಂಟ್? ಹೇಗಿತ್ತು? ಪ್ರತಿಯೊಂದು ಬಾಲ್ ನೋಡುವಾಗ್ಲೂ ಕೂಡ ಹೆಂಗಿತ್ತು? ತಮ್ಮ ರಿಯಾಕ್ಷನ್ ಹೇಗೆ ಬರ್ತಾ ಇತ್ತು? ಸರ್, ಈ ಕ್ರಿಕೆಟ್ ಅನ್ನೋ ಪದಕ್ಕೆ ಗೌರವ ಕೊಡ್ತಕ್ಕಂಥ ಇಡೀ ದೇಶನೇ ಸರ್. ಮೊಟ್ಟ ಮೊದಲು ನಾವು ಭಾರತದಲ್ಲಿ ಏನಿರ್ತೀವಲ್ಲ, ಕ್ರಿಕೆಟ್ ಒಂದು ದೇಶಕ್ಕೆ ಪ್ರತಿ ಒಬ್ಬ ಮನುಷ್ಯನ ಆದ್ಯತೆ ಕೊಡ್ತಿದ್ದಾನೆ ಸರ್. ಹೌದೌದು, ಕ್ರಿಕೆಟ್ ಅನ್ನೋದನ್ನ ಧರ್ಮದ ರೀತಿ ಪೂಜೆ ಮಾಡ್ತಾರೆ ಭಾರತದಲ್ಲಿ ಅಲ್ವಾ? ಹೌದು ಸರ್, ಹೌದು ಸರ್. ಸರ್ ನನಗೆ ಇದು ಒಂದು ಬಹಳ ಒಂದು ಹೆಮ್ಮೆ ಪಟ್ಟು ಹೇಳ್ತಾ ಇದ್ದೀನಿ. ಕೊಹ್ಲಿ ಮತ್ತು ಸ್ಪಾನ್ಸರ್ ಕಡೆಯಿಂದ ಇದು ನಮ್ಮ ಮೊನ್ನೆ ಕಾಶ್ಮೀರದಲ್ಲಿ ಸತ್ರಲ್ಲ ಸರ್, ಅವರಿಗೆ ಈ ಕಪ್ಪು ಚಿರಋಣಿಯಾಗಿ ಕೊಡ್ಲಿ ಅಂತ ಹೇಳಿ ಬೇಡ್ಕೊಳ್ತೀನಿ ಸರ್. ಫೈನ್ ಫೈನ್, ಥ್ಯಾಂಕ್ ಯು ನ್ಯೂಸ್ ಜೊತೆ ಮಾತನಾಡೋದಕ್ಕೆ. ಬೆಂಗಳೂರಿಂದ ಭಾರತಿ ಅಂತ ಕಾಲ್ ಮಾಡಿದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಸರ್. ಮೇಡಮ್, ಹೌ ಇಸ್ ದ ಜೋಶ್? ತುಂಬಾ ಖುಷಿ ಆಗ್ತಿದೆ ಸರ್. ಓಕೆ. ಅಯ್ಯೋ, ನಮ್ಮನೇಲಂತೂ ಫುಲ್ ಚೀರ್. ನನ್ನ ಮಗಳಂತೂ ಓಕೆ, ಹಲೋ ಹೇಳಿ ಮೇಡಮ್, ಹೇಳಿ. ತುಂಬಾ ಒಳ್ಳೇದಾಯ್ತು ಸರ್. ನಾನೇ ಫಸ್ಟ್ ಸ್ಟೇಟಸ್ ಅಲ್ಲಿ ಹಾಕಿದೆ ಈ ಸಲ ಕಪ್ ನಮ್ದೇ ಅಂತ. ಅದೇ ತರ ನಮ್ದೇ ಆಯ್ತು ಸರ್ ಕಪ್ಪು. ಓಕೆ, ಇನ್ ಮುಂದೆ ಸ್ಟೇಟಸ್ ಅಲ್ಲಿ ಈ ಸಲ ಕಪ್ ನಮ್ದು ಅಂತ ಹಾಕಿ, ನಮ್ದೇ ಅಂತ ಹಾಕ್ಬೇಡಿ ಇನ್ಮೇಲೆ. ಓಕೆ ಓಕೆ, ಅಲ್ವಾ? ನಮ್ದು ಆಯ್ತಲ್ವಾ ಈಗ? ನಮ್ದಾಯ್ತು ಸರ್ ಈಗ. ಓಕೆ ಓಕೆ, ಹೆಂಗೆ ಅನಿಸ್ತಾ ಇದೆ? ಖುಷಿನಾ? ಸಂತೋಷ ಆಗ್ತಾ ಇದೆ ಸರ್. ಓಕೆ, ತುಂಬಾ ಖುಷಿ ಸರ್. ಹಲೋ. ಓಕೆ ಓಕೆ, ಹೇಳಿ ಮೇಡಮ್, ಮಾತಾಡ್ತಾ ಹೋಗಿ. ಅದೇ ಸರ್, ನಿಮ್ ಸಿಕ್ಕಿದ್ದು ನಮ್ಗೆ ಅದೃಷ್ಟನ ಸಿಕ್ಕಿದ ತರ ಆಗ್ತಾ ಇದೆ. ನನ್ಗಂತೂ ಖುಷಿ, ಮಾತಾಡೋಕೆ ಆಗ್ತಾ ಇಲ್ಲ. ಸ್ವೀಟ್ ಎಲ್ಲ ಮಾಡ್ಬಿಟ್ರೆ ಹಂಗೆ ಮನೇಲಿ? ಮಾತಾಡ್ಬೇಕು.
ಹಾ ಸರ್ ಸ್ವೀಟ್ ಎಲ್ಲ ಮಾಡಿದೀವಿ. ನನ್ ಮಗಳಿಗೆ ಜಾಮೂನ್ ಎಲ್ಲ ತುಂಬಾ ಇಷ್ಟ ಮಾಡಿದ್ದೆ. ಓಕೆ. ನಾನಂತೂ ತುಂಬಾ ಖುಷಿಯಾಗಿದ್ದೀನಿ ಸರ್ ಮಾತಾಡಕ್ಕೆ. ನನ್ ಮಗಳ ಕೈ ಮಾತಾಡಿ ಪ್ಲೀಸ್. ಓಕೆ ಓಕೆ ಮಾತಾಡು. ಓಕೆ, ಥ್ಯಾಂಕ್ ಯು ಮೇಡಮ್ ನೀವು ಸರ್ ಜೊತೆ ಮಾತನಾಡೋದಕ್ಕೆ. ಮೈಸೂರಿಂದ ಸೈಯದ್ ಅಂತ ಕಾಲ್ ಮಾಡಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್. ಸೈಯದ್ ಅವರೇ, ಹೇಗೆ ಎಂಜಾಯ್ ಮಾಡಿದ್ರಿ ಮ್ಯಾಚ್ ಅನ್ನ? ಆಮೇಲೆ ಈ ವಿನ್ನಿಂಗ್ ಮೂಮೆಂಟ್ ಹೆಂಗಿತ್ತು? ನಾನು ಇವತ್ತು ಗಂಟ ನಾನು ಮ್ಯಾಚೇ ನೋಡಿತಿಲ್ಲ. ಓಕೆ. ನಾನು ಇವತ್ತು ಗಂಟ ನನ್ನ ಮ್ಯಾಚ್ ತಲೆನೇ ಕೆಡಿಸ್ಕೊಂಡಿತ್ತಿಲ್ಲ. ಪೂರ್ತಿ ಮ್ಯಾಚ್ ನೋಡಿದೀನಿ, ಬಹಳ ಖುಷಿಯಿಂದ ನೋಡಿದೀನಿ. ಆಟ ಬಹಳ ಖುಷಿಯಿಂದ, ಬಹಳ ಚೆನ್ನಾಗಿತ್ತು ಆಟ ಇವತ್ತು. ಅಲ್ಲ, ಒಂದು ಟಫ್ ಕಾಂಪಿಟೇಷನ್ ಇತ್ತು ಆ ಕಡೆಯಿಂದ ಕೂಡ ಅಲ್ವಾ? ಹೌದು ಮೇಡಮ್ ಸರ್, ಆ ಕಡೆಯಿಂದ ಕೂಡ ಟಫ್ ಕಾಂಪಿಟೇಷನ್ ಇತ್ತು ಅಂತ. ಕಾಂಪಿಟೇಷನ್ ಇತ್ತು ಸರ್, ಕಾಂಪಿಟೇಷನ್ ಇದ್ರು, ಚೆನ್ನಾಗಿ ಆಡಿದ್ರು RCB ಇವತ್ತು. ನನಗೆ ಬಹಳ ಖುಷಿ ಆಯ್ತು. ಓಕೆ. ಇಷ್ಟು ಸಂತೋಷ ಆಗ್ತಾ ಇದೆ ಇವತ್ತು ನನಗೆ. ನನ್ನ 45 ಇಯರ್ ಇಂದ ಬಹಳ ಖುಷಿ ಅಂತ ಹೇಳಿದ್ರೆ ಇವತ್ತು ನನಗೆ ಬಹಳ ಖುಷಿ ದಿನ ಇದು. ಐ ಥಿಂಕ್ ನೀವು ಫಸ್ಟ್ ಸೀಸನ್ ಇಂದ ಮ್ಯಾಚ್ ನೋಡಿರ್ತೀರಾ ಸರ್, ಮೇ ಬಿ 18 ವರ್ಷ ಕಾದಿದ್ದೀರಾ. ನಾನು ಇವತ್ತು ಗಂಟೆ ಮ್ಯಾಚೇ ನೋಡಿಲ್ಲ. ಇವತ್ತೇ ಯಾರೋ ನನಗೆ ನನ್ನ ಆಪ್ ಇತ್ತಿಲ್ಲ, ಜಿಯೋ ಆಪ್ ಇಂದ ನಂಗೆ ಆಪ್ ಹಾಕೊಟ್ರು. ಓಕೆ, ಇವತ್ತಿಂದ ಕಂಟಿನ್ಯೂ ನೋಡ್ತೀರಾ ಇನ್ಮೇಲೆ ಕಂಟಿನ್ಯೂ ನೋಡ್ತೀನಿ. ಓಕೆ ಓಕೆ ಓಕೆ, ಎಂಜಾಯ್ ಮಾಡಿ ಸರ್. ಥ್ಯಾಂಕ್ ಯು ನೀವು ಸರ್ ಜೊತೆ ಮಾತನಾಡಿದ್ದಕ್ಕೆ. ಇದು ರಾಜ್ಯದಾದ್ಯಂತ ಮೂಲೆ ಮೂಲೆಗಳಿಂದ ಅಭಿಮಾನಿಗಳು ಕರೆ ಮಾಡಿ ತಮ್ಮ ಹರ್ಷವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಿ, ಒಬ್ಬೊಬ್ಬರಿಗಂತೂ ಮಾತಾಡೋಕೆ ಆಗ್ತಾ ಇಲ್ಲ, ಆ ಖುಷಿಯನ್ನ ವ್ಯಕ್ತಪಡಿಸೋದಕ್ಕೆ ಆಗ್ತಾನೆ ಇಲ್ಲ. ಹೇಗೆ ಸರ್ ಪದಗಳಲ್ಲಿ ಹೇಳೋದು, ಅದನ್ನ ಈ ಒಂದು ಮೊಮೆಂಟ್ ಅನ್ನ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಆಗೋದಿಲ್ಲ ಪದಗಳಲ್ಲಿ ಅನ್ನುವಂತಹ ಅವ್ರ ಮಾತಲ್ಲೇ ಗೊತ್ತಾಗ್ತಾ ಇದೆ ಎಷ್ಟರ ಮಟ್ಟಿಗೆ ಎಂಜಾಯ್ ಮಾಡ್ತಾ ಇದ್ದಾರೆ. ಜೊತೆಗೆ 18 ವರ್ಷದ ನೋವು ಕೂಡ ಇತ್ತು ಪ್ರತಿಯೊಬ್ಬರು ಕೂಡ, ನನ್ನನ್ನೂ ಸೇರಿದಂಗೆ ಪ್ರತಿಯೊಬ್ಬರಿಗೂ ಕೂಡ, ರಾಜ್ಯದಲ್ಲಿರುವಂತಹ ಕ್ರೀಡಾ ಅಭಿಮಾನಿಗಳಿಗೆ ಪ್ರತಿಯೊಬ್ಬರಿಗೂ ಕೂಡ ನೋವು ಕಾಡ್ತಾ ಇತ್ತು. ಸೊ ಆ ಎಲ್ಲ ನೋವನ್ನ ಈ ಒಂದು ಮೂಮೆಂಟ್ ಮರೆಸಿದಂಗೆ ಕಾಣಿಸ್ತಾ ಇದೆ. ಮರೆಸಿದಂಗೆ ಕಾಣಿಸ್ತಾ ಇದೆಯಲ್ಲ, ಮರೆಸದೆ ಇನ್ಮೇಲೆ. ಹಾವೇರಿಯಿಂದ ಮಲ್ಲಿಕಾರ್ಜುನ್ ಕಾಲ್ ಮಾಡಿದ್ದಾರೆ. ಮಲ್ಲಿಕಾರ್ಜುನ್ ಅವರೇ ನಮಸ್ತೆ. ನಮಸ್ತೆ ಸರ್. ನಮಸ್ತೆ. ಪಟಾಕಿ ಹೊಡೆದ್ರ ಸರ್? ಸರ್ ಈಗ ಪಟಾಕಿ ಹೊಡಿತಾ ಇದ್ದೇವೆ. ಪಾಂಡವರು 18 ವರ್ಷ ವನವಾಸ ಮಾಡಿ ಏನು ತಾವು ತಮ್ಮ ರಾಜ್ಯಕ್ಕೆ ಬಂದಂಗೆ ನಾವು ಕರ್ನಾಟಕ ಜನ ಇವತ್ತು ನಾವು ವನವಾಸ ಮುಗಿಸಿ 18 ವರ್ಷದ ಇದೇನು ಕನಸಿದೆ ಅಲ್ಲ, ಇವತ್ತು ನನಸಾಗಿದೆ. ನಿಜವಾಗ್ಲೂ ಗ್ರೌಂಡ್ ಅಲ್ಲಿ ವಿರಾಟ್ ಕೊಹ್ಲಿ ಅವರು ಕಣ್ಣೀರು ಹಾಕಿದ್ದು ಬಹಳ ಅವಿಸ್ಮರಣೀಯ. ಕರ್ನಾಟಕ ಜನಕ್ಕೆ ಒಂದು ಸಡಗರ, ಒಂದು ಹಬ್ಬ ಇದ್ದಂಗೆ. ಎಸ್ 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 ಅಲ್ಲ, ವಿರಾಟ್ ಕೊಹ್ಲಿ ಅವರ ಗ್ರೌಂಡ್ ಅಲ್ಲಿ ಅವ್ರನ್ನ ಮುಖ ನೋಡಿದಾಗ ಗೆದ್ದ ಟೈಮ್ ನಲ್ಲಿ ಆ ನೋವು ಅರ್ಥ ಆಗ್ತದೆ. 18 ವರ್ಷದಿಂದ ಎಷ್ಟು ಕಾದಿದ್ರವ್ರು ಅಂತ. ಎಲ್ಲರೂ ಒಬ್ರೇ ಅಂತಲ್ಲ, ಫಾರಿನ್ನಿಂದ ಬಂದಂತ ಎಲ್ಲ ಆಟಗಾರರು ಸಹ ಕಣ್ಣೀರ್ ಹಾಕಿದ್ದಾರೆ. ಏನಂದ್ರೆ ಎಸ್ಪೆಷಲಿ ವಿರಾಟ್ ಕೊಹ್ಲಿ ಅವರಿಗೆ ಒಂದು ತೂಕ ಜಾಸ್ತಿನೇ ಇದೆ. ಯಾಕಂದ್ರೆ ಒಂದೇ ಫ್ರಾಂಚೈಸಿಗೆ 18 ವರ್ಷ ಆಡಿರುವಂತ ಏಕೈಕ ವ್ಯಕ್ತಿ ಅಲ್ವಾ? ಹೌದು. ಅಲ್ಲ, ಎಲ್ಲಾರು ಬೇರೆ ಬೇರೆ ಹೋದ್ರು, ವಿರಾಟ್ ಕೊಹ್ಲಿ ಅವರು ಹೋಗ್ದೇನೆ 18 ವರ್ಷದ ಕನಸನ್ನ ಇವತ್ತು ನನಸು ಮಾಡಿದ್ದಾರೆ. ಇವತ್ತು ABD ಅವರು ಮತ್ತು ಗ್ರೌಂಡಿಗೆ ಬಂದು ತಮ್ಮ ಗೆಳೆತನ ಏನನ್ನ ತೋರಿಸಿದ್ದಾರೆ. ಇವತ್ತು ತಮ್ಮ ಮೊಬೈಲ್ ಅಲ್ಲೇ ಲೈವ್ ವಿಡಿಯೋ ಮಾಡಿದ್ದಾರೆ ಅಂದ್ರೆ ಅದು ಒಂಥರ ವಿಸ್ಮಯ. ಆಮೇಲೆ ಕರ್ನಾಟಕ ಒಂದು ಹೆಮ್ಮೆ ಅಂತ ಹೇಳ್ಬೋದು. ಇಲ್ಲಿವರೆಗೂ ತುಂಬಾ ಟ್ರೋಲ್ಗಳು ಮಾಡ್ತಾ ಇದ್ರಲ್ಲ ಸರ್, ಒಂದ್ ಕಪ್ ಗೆಲ್ಲಕ್ಕಾಗಿಲ್ಲ ನಿಮ್ಮ RCBಗೆ ಟ್ರೋಲ್ ಮಾಡ್ತಾ ಇದ್ರು ಬೇರೆ ಬೇರೆ ಫ್ರಾಂಚೈಸಿ ಅವರು. ಅಂದ್ರೆ ಅಭಿಮಾನಿಗಳು, ಅವ್ರ ಅಭಿಮಾನ ಇರುತ್ತೆ, ದಟ್ಸ್ ಫೈನ್, ಹೀಯಾಳಿಸ್ತಾ ಇದ್ರು. ಅವ್ರೆಲ್ರಿಗೂ ಕೂಡ ಏನ್ ಹೇಳ್ತೀರಾ? ಇವತ್ತು ಅವ್ರಿಗೆ ತಕ್ಕ ಪಾಠ ಅಂದ್ರೆ ಒಂದು ಏನಂದ್ರೆ ನಿಧಾನವೇ ಪ್ರಧಾನ ಅಂತ ಹೇಳಿ ನಮ್ಮ ಸಂಯಮ ಏನಿದೆ ಅಲ್ಲ, ಇವತ್ತು ಅದು ಕಾಯ್ದಿದೆ. ಇವತ್ತು ವಿರಾಟ್ ಕೊಹ್ಲಿ ಅವರ ಮೌನ ಇವತ್ತು ನಮ್ಮನ್ನ ಕಪ್ ಗೆಲ್ಲಕ್ಕೆ ಒಂದು ಅಸ್ತ್ರ ಆಗಿದೆ ಅಂತ ಹೇಳಿಕ್ ಬಹಳ ಹೆಮ್ಮೆ ಅನಿಸ್ತದೆ. ಇವತ್ತು ವಿರಾಟ್ ಕೊಹ್ಲಿ ಅವರು ಕಂಡ ಕನಸು ನನಸಾಗಿದೆ, ಕರ್ನಾಟಕ ಜನ ಕಂಡ ಕನಸು ನನಸಾಗಿದೆ. ಇವತ್ತು ಸಾವಿರಾರು ಅಭಿಮಾನಿಗಳು, ರಾಜಕಾರಣಿಗಳು ಪ್ರತಿಯೊಬ್ರು ಹೇಳಿದ್ರು ಈ ತರ ಕಪ್ ನಮ್ದೇ ಅಂತ ಹೇಳಿ. ಈ ತರ ಕಪ್ ನಮ್ದೇ ಆಗಿದೆ ಅಂತ ಹೇಳಿ ನಮ್ಗೆ ಹೆಮ್ಮೆ ಇದೆ. ಓಕೆ ಓಕೆ ಓಕೆ, ಥ್ಯಾಂಕ್ ಯು ಸರ್. ನ್ಯೂಸ್ 18 ಜೊತೆ ಮಾತನಾಡೋದಕ್ಕೆ. ಎಂಜಾಯ್, ಸೆಲೆಬ್ರೇಟ್ ಮಾಡಿ. ಇದು ಅಭಿಮಾನಿಗಳ ಮಾತನ್ನ ಕೇಳಿಸ್ಕೊಳ್ತಾ ಇದ್ದೀವಿ. 18 ವರ್ಷಗಳಿಂದ ಪ್ರತಿಯೊಬ್ಬ ಕನ್ನಡಿಗನೂ ಕೂಡ ಈ ಒಂದು ಮೂಮೆಂಟ್ಗೆ ಕಾದಿರುವಂತಹ ಆ ಒಂದು ಕಾತರತೆ, ನಿರಾಸೆ ಎಷ್ಟರ ಮಟ್ಟಿಗೆ ಇತ್ತು ಅನ್ನೋದು ಅವ್ರ ಮಾತಲ್ಲಿ ಗೊತ್ತಾಗ್ತಿದೆ. ವರ್ಷದ ಕನಸು ಇದು ನಮ್ಮ RCB ವಿರಾಟ್ ಕೊಹ್ಲಿ ದೇವರು. ವಿರಾಟ್ ಕೊಹ್ಲಿ ಗೆಲ್ಬೇಕು ಎಲ್ರು. ವಿರಾಟ್ ಕೊಹ್ಲಿ, ಜೈ ವಿರಾಟ್, ಜೈ RCB. ರಾಮ 14 ವರ್ಷ ವನವಾಸ ಮಾಡಿದ್ದಾನೆ, ಆದ್ರೆ ವಿರಾಟ್ ಕೊಹ್ಲಿ 18 ವರ್ಷ ವನವಾಸ ಮಾಡಿ ಈ ಸಲ ಕಪ್ ಗೆದ್ದಿದ್ದಾನೆ. ಬೆಂಗಳೂರು ಕಪ್ ಬಂದಾಗಿದೆ, ಈ ಸಲ ಕಪ್ ನಮ್ದು. ಜೈ RCB.
for long 18 years, okay? Then the event is coming back. It's so good, having more fun and with enjoy joy. RCB! 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 RCB ಕಪ್ಪು CSK ಚಿಪ್ಪು. ನನ್ನ ಆತ್ಮ ಕರ್ನಾಟಕದ ಜೊತೆಗಿದೆ. ಈ ಗೆಲುವು ಕನ್ನಡಿಗರಿಗೆ ಅರ್ಪಣೆ ಅಂತ ವಿರಾಟ್ ಕೊಹ್ಲಿ ಅವರು ಬರೆದಿರು. ಈ ಸಲ ಕಪ್ ನಿಮ್ಮದೇ, ಫ್ಯಾನ್ಸ್ಗೆ ಅರ್ಪಣೆ ಮಾಡಿದ್ದಾರೆ ವಿರಾಟ್ ಕೊಹ್ಲಿ. ನನ್ನ ಆತ್ಮ ಕರ್ನಾಟಕದ ಜೊತೆಗಿದೆ, ಈ ಗೆಲುವು ಕನ್ನಡಿಗರಿಗೆ ಅರ್ಪಣೆ, ಈ ಸಲ ಕಪ್ ನಿಮ್ಮದೇ ಅಂತ ಫ್ಯಾನ್ಸ್ಗೆ ಚೊಚ್ಚಲ ಕಪ್ಪನ್ನ ವಿರಾಟ್ ಕೊಹ್ಲಿ ಅವರು ಅರ್ಪಣೆ ಮಾಡಿದ್ದಾರೆ. ನನ್ನ ಆತ್ಮ ಯಾವಾಗಲೂ ಕರ್ನಾಟಕದ ಜೊತೆಗಿದೆ ಅಂತ ತಮ್ಮ ಹರ್ಷವನ್ನ ವ್ಯಕ್ತಪಡಿಸಿದ್ದಾರೆ. ಈ ಗೆಲುವು ಕನ್ನಡಿಗರಿಗೆ ಅರ್ಪಣೆ ಅಂತ ಪ್ರತಿಯೊಬ್ಬ ಕನ್ನಡಿಗನಿಗೆ ಈ ಒಂದು ಕಪ್ಪನ್ನ ಅರ್ಪಿಸಿದ್ದಾರೆ ವಿರಾಟ್ ಕೊಹ್ಲಿ. 18 ವರ್ಷಗಳ ಕಾಯುವಿಕೆ ಪ್ರತಿಯೊಬ್ಬ ಕನ್ನಡಿಗನಿಗೆ. ಈ 18 ವರ್ಷದಿಂದ ಕಾಯ್ತಾ ಇದ್ದಂತಹ ಪ್ರತಿಯೊಬ್ಬ ಫ್ಯಾನ್ಸ್ ಅವರಿಗೆ ಈ ಒಂದು ಕಪ್ ಅರ್ಪಣೆ ಮಾಡಿದ್ದಾರೆ ವಿರಾಟ್ ಕೊಹ್ಲಿ. ನನ್ನ ಆತ್ಮ ಕರ್ನಾಟಕದ ಜೊತೆಗಿದೆ ಅಂತ ಬರೆದುಕೊಂಡಿದ್ದಾರೆ. ಮತ್ತೊಂದು ಕಡೆ ಅಭಿಮಾನಿಗಳ ಸೆಲೆಬ್ರೇಷನ್, ಆ ಖುಷಿ, ಆ ಜೋಶ್ ಕ್ಷಣಕ್ಕೂ ಕೂಡ ಜಾಸ್ತಿ ಆಗ್ತಾ ಇದೆ. ಯಾಕಂದ್ರೆ ಕೆಲವು ಪದಗಳಲ್ಲಿ, ವರ್ಡ್ಸ್ಗಳಲ್ಲಿ ಅದನ್ನ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಈ ಒಂದು ಮೂಮೆಂಟ್ ಅನ್ನ ಜಸ್ಟ್ ನೋಡಿ ಎಂಜಾಯ್ ಮಾಡ್ಬೇಕಷ್ಟೇ. ಸೆಲೆಬ್ರೇಷನ್ ಮಾಡಿ ನಾವು ಕೂಡ ಕುಣಿದು ಕುಪ್ಪಳಿಸಿ ಆ ಒಂದು ಮೂಮೆಂಟ್ ಅನ್ನ ಎಂಜಾಯ್ ಮಾಡ್ಬೇಕಷ್ಟೇ. 2-3 ಪದಗಳಲ್ಲಿ ಅದನ್ನ ಡಿಫೈನ್ ಮಾಡೋದಕ್ಕೆ, ಎಕ್ಸ್ಪ್ಲೇನ್ ಮಾಡೋದಕ್ಕೆ ಸಾಧ್ಯ ಇಲ್ಲ. RCB ಗೆಲುವಿಗೆ ಸಿಎಂ ಡಿಸಿಎಂ ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ. ಬೆಳಗ್ಗೆನೆ ವಿಶ್ ಮಾಡಿದ್ರು ಕಪ್ ಗೆಲ್ಲಿ ಅಂತ ಎಕ್ಸ್ ನಲ್ಲಿ ಪೋಸ್ಟ್ ಹಾಕಿದ್ದಾರೆ ಸಿಎಂ ಸಿದ್ದರಾಮಯ್ಯ. 18 ವರ್ಷಗಳ ಕನಸು ನನಸಾಯಿತು ಅಂತ ಸಿಎಂ ಸಿದ್ದರಾಮಯ್ಯ ಹರ್ಷವನ್ನ ವ್ಯಕ್ತಪಡಿಸಿದ್ದಾರೆ. ಶುಭ ಕೋರಿದ್ದಾರೆ RCB ಟೀಮ್ಗೆ, ಗೆಲುವನ್ನ ಸಂಭ್ರಮಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಈ ಒಂದು ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ, ಸಂಭ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಎಕ್ಸ್ ನಲ್ಲಿ ಪೋಸ್ಟ್ ಹಾಕಿದ್ದಾರೆ ಸಿಎಂ ಸಿದ್ದರಾಮಯ್ಯ. 18 ವರ್ಷಗಳ ಕನಸು ನನಸಾಯಿತು ಅಂತ ಬರೆದುಕೊಂಡಿದ್ದಾರೆ ಎಕ್ಸ್ ನಲ್ಲಿ. ಇದು ಸಿಎಂ ಸಿದ್ದರಾಮಯ್ಯನವರ ಎಕ್ಸ್ ಖಾತೆಯ ಪೋಸ್ಟ್. 18 ವರ್ಷಗಳ ನಮ್ಮ ಕನಸು ಕೊನೆಗೂ ನನಸಾಯಿತು ಅಂತ ಬರೆದುಕೊಂಡಿದ್ದಾರೆ. ಇಡೀ ರಾಜ್ಯದ ಜನತೆಗೆ ಶುಭಾಶಯಗಳನ್ನು ತಿಳಿಸಿದ್ದಾರೆ, ಟೀಮ್ಗೆ ಶುಭಾಶಯ ತಿಳಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಏನೇ ಆಗಲಿ ಈ ಬಾರಿ ಕಪ್ಪನ್ನ ಗೆದ್ದುಕೊಂಡು ಬರಲೇಬೇಕು ಅಂತ ಮಾತನಾಡಿದ್ರು, ಬೆಳಿಗ್ಗೆನೆ ಶುಭ ಹಾರೈಸಿದ್ರು. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಜೈ ಆರ್ಸಿಬಿ. ತುಂಬಾ ಎಮೋಷನಲ್ ಫೀಲ್ ಆಗ್ತಾ ಇದೆ. ಬಿಕಾಸ್ ನಮಗೆ ಗೊತ್ತು ನಾವು ಎಷ್ಟು ವರ್ಷದಿಂದ ಸಾಯ್ತಾ ಇದೀವಿ ಕಪ್ ಗೆಲ್ಬೇಕು ಅಂತ. ಯಾವತ್ತಾದ್ರೂ ನಮ್ಮ ಫ್ಯಾನ್ ಬೇಸ್ ಯಾವತ್ತೂ ಕಮ್ಮಿ ಆಗಿಲ್ಲ. ಸೊ 9 ವರ್ಷ ಯಾವಾಗ ಫೈನಲ್ಸ್ ಆಗಿ ಲಾಸ್ಟ್ 18 ವರ್ಷ 9 ವರ್ಷ ಫೈನಲ್ಸ್ ಬಂದಿದ್ದು ಲಾಸ್ಟ್ ಟೈಮ್ 9 ವರ್ಷ ಆಯ್ತು. ಈ ಸಲ ಆಲ್ಸೋ ವಿ ಹ್ಯಾಡ್ ದಟ್ ಹೋಪ್, ಫಿಂಗರ್ಸ್ ಕ್ರಾಸ್, ಅಂಡ್ ಐ ಆಮ್ ಫೀಲಿಂಗ್ ರಿಯಲಿ ಎಕ್ಸೈಟೆಡ್ ಅಂಡ್ ಯು ಕ್ಯಾನ್ ಸೀ ಇಟ್ ಇನ್ ದ ಫೇಸಸ್ ಆಫ್ ಕ್ರೌಡ್ಸ್. ಸೊ ಐ ಆಮ್ ಫೀಲಿಂಗ್ ರಿಯಲಿ ಹ್ಯಾಪಿ ಸರ್. ಇದೇ ತರ ಇನ್ನು ಮುಂದೆ ಕಪ್ಸ್ ನಮಗೆ ಬರ್ತಾ ಇರಲಿ ಅನ್ನೋದು ನನ್ನ. ಕೊಹ್ಲಿ ಏನು ಹೇಳಕ್ಕಾಗಲ್ಲ, ವಯಸ್ಸು ಫುಲ್ಲಿ ಇದಾಗಿದೆ. ಮಾತಾಡಿ ಕೊಹ್ಲಿಗೋಸ್ಕರ ಮಾತೇ ಇಲ್ಲ ನಮ್ಮ ಹತ್ರ, ಏನು ಮಾತಾಡಂಗಿಲ್ಲ. ಏನ್ ಮಾತಾಡ್ತೀರಾ ಅವ್ರ ಬಗ್ಗೆ? ಏನು ಮಾತಾಡಂಗಿಲ್ಲ. ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್ ಬೈ RCB. ನಿಮ್ ಇದರಲ್ಲಿ ನ್ಯೂಸ್ ಅಲ್ಲಿ 18 ಐತಲ್ಲ, ಅಷ್ಟು ವರ್ಷ ವೇಟ್ ಮಾಡಿದೀವಿ ನಾವು, ಅಷ್ಟು ವರ್ಷ ವೇಟ್ ಮಾಡಿದೀವಿ. ಇವತ್ತು ಅಷ್ಟು ಖುಷಿಯಾಗಿದೆ ನಮಗೆ. ಇವತ್ತು ಖುಷಿಯಾಗಿದ್ದಾರೆ. CSK KKR ಎಲ್ಲರಿಗೆ ತೋರಿಸ್ಬಿಟ್ಟು ಬಂದಿದ್ದೀವಿ, ಎಲ್ಲರಿಗೆ ತೋರಿಸ್ಬಿಟ್ಟು ಬಂದಿದ್ದೀವಿ. ಇವತ್ತು ನಾವು ಬಂದಿರೋದು. ಇವತ್ತು ಯಾರು ಮಾತಾಡಂಗಿಲ್ಲ, ಈಗ ಯಾರು ಮಾತಾಡಂಗಿಲ್ಲ. 2008ರಿಂದ
ನಾವು ಸ್ಕೂಲಲ್ಲಿ ಇರ್ಬೇಕಾದ್ರೆ ನಾವು ಕಾಯ್ತಾ ಇದೀವಿ ಈ ಕಪ್ಗೋಸ್ಕರ. 18 ವರ್ಷ 14 ವರ್ಷಕ್ಕೆ ವನವಾಸನೂ ಮುಗ್ದೋಗುತ್ತೆ ಆದ್ರೆ 18 ವರ್ಷ RCB ಕಪ್ ಕಾಯ್ತಾ ಇರೋದು. ಈ ಸಲ ಕಪ್ಪು ನಮ್ದೇ! ಈ ಸಲ ಕಪ್ಪು ನಮ್ದು ಮತ್ತೆ ಕೊಹ್ಲಿ ಅಣ್ಣಂದು. AB ಡಿವಿಲಿಯರ್ಸ್ ಅಲ್ಲಿಂದ ಬಂದು ಸ್ಟೇಡಿಯಂ ಪಕ್ಕನೆ ನಿಂತ್ಕೊಂಡು ಕೊಹ್ಲಿಗೆ ಸಪೋರ್ಟ್ ಮಾಡಿದ್ರು. ಇದಕ್ಕಿಂತ ಇನ್ನೇನ್ ಬೇಕು? ಗೈಲು ಬಂದಿದಾರಲ್ಲ, ಇದು RCB ಟೀಮ್ ಅಂತಂದ್ರೆ ಕಪ್ ಗೆದ್ದಿಲ್ಲ ಅನ್ನೋ ಕಳಂಕ ಇವತ್ತಿಗೆ ಹೋಯ್ತು. ಆದ್ರೆ ಡಾನ್ ಆಗಿದೆ ಅನ್ನೋ ಕಳಂಕ ಜೀವನ ಇರುತ್ತೆ. 5 ಸತಿ ಕಪ್ ಗೆದ್ದಿರೋರು ಈ ತರ ಸೆಲೆಬ್ರೇಟ್ ಮಾಡಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ಇಲ್ಲಿರೋದು ಬ್ಲಡ್ ಇಂದ ಬರ್ತಿರೋ ರಾಯಲ್ ಫ್ಯಾನ್ಸ್. ನಾವೆಲ್ಲ ಒಂದೇ. ಈ ಸಲ ಕಪ್ ನಮ್ದೇ. ಮೂರ್ ಸತಿ ಫೈನಲ್ ಸೋತಿದ್ರು. ಇದು 3 ಸತಿಗೆ 3 ಮುಕ್ತಾಯ. 4ನೇ ಸತಿ ಹೊಸ ಅಧ್ಯಾಯ. ಇದು ಅಭಿಮಾನಿಗಳ ಹರ್ಷ. ಪ್ರತಿಯೊಬ್ಬರು ಕೂಡ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಜೊತೆಗೆ ಈ ಕಾಯುವಿಕೆ ಇತ್ತಲ್ಲ, 18 ವರ್ಷದ ವೇಟ್ ಇತ್ತಲ್ಲ, ಅದು ಹೇಗಿತ್ತು, ಹೇಗೆ ನಮ್ಮನ್ನ ಕಾಡ್ತಾ ಇತ್ತು ಇಲ್ಲಿವರೆಗೂ ಕೂಡ. ಒಂದೇ ಒಂದು ಕಪ್ಗಾಗಿ ನಾವು ಕಾದಂತಹ ಸಮಯ ಇದೆಯಲ್ಲ, ಅದು ಅಷ್ಟಿಷ್ಟಲ್ಲ ಅನ್ನೋದು ಪ್ರತಿಯೊಬ್ಬ RCB ಅಭಿಮಾನಿಗಳ ಆ ಮಾತುಗಳಲ್ಲಿ, ಒಂದೊಂದು ಪದಗಳಲ್ಲಿ ಕೂಡ ಗೊತ್ತಾಗ್ತಾ ಇದೆ. ಪಟಾಕಿ ಹೊಡೆದು, ಸಿಹಿ ಹಂಚಿ, ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ದಾವಣಗೆರೆಯಿಂದ ನಿರೀಕ್ಷ್ ಅಂತ ಕಾಲ್ ಮಾಡಿದ್ದಾರೆ. ಸರ್ ನಮಸ್ತೆ. ನಮಸ್ತೆ. ನಿರೀಕ್ಷ್, ನಮಸ್ತೆ. ಹೌ ಇಸ್ ದ ಜೋಶ್? ಚೆನ್ನಾಗಿದೆ. ನನಗೆ ಬಹಳ ಖುಷಿ ಆಯ್ತು. ನನಗಷ್ಟೇ ಅಲ್ಲ, ಎಲ್ಲ RCB ಫ್ಯಾನಿಗೆ ಬಹಳ ಖುಷಿ ಆಗಿರುತ್ತೆ. ಓಕೆ, ಹೇಗೆ ನೀನ್ ಹೇಗೆ ಸೆಲೆಬ್ರೇಟ್ ಮಾಡ್ದೆ? RCB ಈ ಸಲ ಕಪ್ ನಮ್ದು ಅಲ್ವಾ? ನಮ್ದೇ ಇತ್ತು, ಈಗ ನಮ್ದು ಅಲ್ವಾ? ಈ ಸಲ ಕಪ್ ನಮ್ದೇ. ನಮ್ದು ಆಯ್ತಲ್ವಾ? ಹೇಗೆ ಖುಷಿ ಆಗ್ತಿದೆ ನಿಂಗೆ? ತುಂಬಾ ಖುಷಿ ಆಗ್ತಿದೆ. ಡ್ಯಾನ್ಸ್ ಎಲ್ಲ ಮಾಡ್ದಾ? ಪಟಾಕಿ ಎಲ್ಲ ಹೊಡ್ದಾ? ಪಟಾಕಿ ಇರ್ಲಿಲ್ಲ. ಓಕೆ, ಯಾರು ಫೇವ್ರೇಟ್ ನಿಂಗೆ RCB ಟೀಮ್ ಅಲ್ಲಿ? ವಿರಾಟ್ ಕೊಹ್ಲಿ. ಯಾಕೆ? ವಿರಾಟ್ ಕೊಹ್ಲಿ ನೋಡಿದ್ರೆ ಲವ್ವ ಜಾಸ್ತಿ? ಓಕೆ ಓಕೆ, ಥ್ಯಾಂಕ್ ಯು ನಿರೀಕ್ಷ್. ನೋಡಿ, ಪುಟ್ ಮಕ್ಕಳು ಕೂಡ ಕಾಲ್ ಮಾಡಿ ಮಾತನಾಡ್ತಾ ಇದ್ದಾರೆ. ಅವರ ಮೂಮೆಂಟ್ ಅನ್ನು ಹಂಚಿಕೊಳ್ತಾ ಇದ್ದಾರೆ. ಏನೂ ಅರಿಯದಂತಹ ಚಿಕ್ಕ ಮನಸ್ಸುಗಳಲ್ಲೂ ಕೂಡ ಈ ಒಂದು ಕಪ್ ಎಷ್ಟರ ಮಟ್ಟಿಗೆ ಇಂಪಾರ್ಟೆಂಟ್ ಆಗಿತ್ತು ಅನ್ನೋದು ಗೊತ್ತಾಗ್ತಾ ಇದೆ. ಆ ಪುಟ್ಟ ಮಗುವಿನ ಮಾತಲ್ಲಿ ಗೊತ್ತಾಗ್ತಾ ಇದ್ದದ್ದು. ಇನ್ನು ಮತ್ತೊಂದು ಕಡೆ 18 ವರ್ಷಗಳಿಂದ ನಾವು ನೀವೆಲ್ಲ ಕಾದಿರೋದಕ್ಕೆ ನಿಜಕ್ಕೂ ಕೂಡ ತುಂಬಾನೇ ವೇಟ್ ಮಾಡಿದೀವಿ. ಸೊ ಫೈನಲಿ ಇವತ್ತು ಈ ಸಲ ಕಪ್ ಫೈನಲಿ ನಮ್ದೇ ಆಗಿದೆ. ಸೊ RCB ಲಾಲಿಪಾಪ್ ಅಂತ ಹೇಳ್ತಾ ಇದ್ರು, ಲಾಲಿಪಾಪ್ ಕೊಡ್ತಾ ಇದೀವಿ ಅಂತ ಹೇಳ್ತಾ ಇದ್ರು. ಅವ್ರಿಗೆ ಏನ್ ಹೇಳಬೇಕು? ಇವಾಗ ಅವ್ರಿಗೆ ಎಲ್ಲರಿಗೂ ಲಾಲಿಪಾಪ್ ಕೊಡಕ್ಕೆ ಇಷ್ಟಪಡ್ತೀನಿ. ಬಟ್ ಟ್ರಾಫಿ ಫೈನಲಿ ನಮ್ ಬಂತು. ಮೇಡಮ್, ತಾವೇನ್ ಹೇಳ್ತೀರಾ? ಸೊ ಯಾವ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿ ನೋಡ್ತಾ ಇದ್ರ. RCB ವಿನ್ನಿಂಗ್ ಬಗ್ಗೆ ಏನ್ ಹೇಳಕ್ ಬಯಸ್ತೀರಾ? RCB ವಿನ್ ಆಗಿದೆ, ಏನ್ ಹೇಳಕ್ ಬಯಸ್ತೀರಾ? 6 ಸಲ ಸೋತ್ರು, 60 ಸಲ ಸೋತ್ರು, RCBನೇ ಅಷ್ಟೇ. ಈ ಸಲ ಕಪ್ ನಮ್ದೇ ಅಲ್ಲ, ನಮ್ದು. ಇವತ್ತು ಕಪ್ ನಮ್ದೇ ಅಂತ ಹೇಳಿ ಸಾಬೀತುಪಡಿಸಿದೀವಿ. ನೆಕ್ಸ್ಟ್ ಟೈಮ್ ಯಾರಿಗೆ ಅನ್ನೋದು ಪ್ರಶ್ನೆ ಬರುತ್ತೆ. ಸೊ ಏನ್ ಹೇಳಕ್ ಬಯಸ್ತೀರಾ? ಯಾವತ್ತಿದ್ರು ಕಪ್ ನಮ್ದೇ. ಮೇಡಮ್, ತಾವೇನ್ ಹೇಳಕ್ ಬಯಸ್ತೀರಾ? RCB ಫ್ಯಾನ್ ನಾನು. ಯಾವಾಗಲೂ RCB ಗೆದ್ರು ಸೋತ್ರು RCBನೇ. ಸೊ ಈ ಸಲ ಕಪ್ ನಮ್ದು ಮಾಡ್ತಾ ಇದ್ದಾರೆ. ಮೇಡಮ್, ತಾವೇನ್ ಹೇಳಕ್ ಬಯಸ್ತೀರಾ? ಆಫ್ಟರ್ 18 ಇಯರ್ಸ್ ಕಪ್ ನಮ್ದು. ತುಂಬಾ ಖುಷಿ ಆಯ್ತು. ತುಂಬಾ ಹ್ಯಾಪಿ ಫಾರ್ ವಿರಾಟ್ ಕೊಹ್ಲಿ. RCB
ಜೋರಾಗ್ತಾ ಇದೆ. ಎಲ್ಲರೂ ಕೂಡ ತಮ್ಮ ಸಂಭ್ರಮದಿಂದ ತಮ್ಮ ಅಭಿಪ್ರಾಯಗಳನ್ನು ಹೇಳ್ಕೊಳ್ತಾ ಇದ್ದಾರೆ. ಬೆಂಗಳೂರಿಂದ ಕ್ಯಾನಾ ಪರ್ಸನ್ ಎಡ್ವಿನ್ ಜೊತೆ ಶರಣು ಹಂಪಿ, ನ್ಯೂಸ್ 18. 18 ವರ್ಷಕ್ಕೆ ವೈಟ್ ಮಾಡಿ ಕಪ್ಪು ಈ ಸಲ ಲಾಲಿಪಾಪ್ ಲಾಲಿಕಪ್ ಲಾಲಿಪಾಪ್ ಕೊಡ್ತೀವಿ, ಲಾಲಿ ತಿಂದ್ಬಿಟ್ಟು ಕಡ್ಡಿ ಅವ್ರಿಗೆ ಕೊಡ್ತೀವಿ ಸರ್. 18 ವರ್ಷ ಆದ್ಮೇಲೆ ಕಪ್ ಗೆದ್ದಿರೋದು ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತಿದೆ. ಇವತ್ತೆಲ್ಲ ಹಬ್ಬ ನಡೆದಿರೋದು, ಟ್ರೋಫಿ ಬರ್ಲಿ ಬೆಂಗಳೂರಿಗೆ, ಅವತ್ತು ನೋಡಿ ಮಾರಿ ಹಬ್ಬ ಇರೋದು. ಫುಲ್ಲು ರೋಡೇ ಜಾತ್ರೆ ಆಗುತ್ತೆ. ಯಾವ ಟೀಮ್ ಗೆದ್ರೆ ಏನ್ ಸರ್, ಇಲ್ಲಿ 5 ಸ್ಟಾರ್ ಹಾಕೊಂಡಿದ್ದಾರೆ ನೋಡಿ, ಏನಕ್ಕೂ ಅಲ್ಲ. ಒಂದೇ ಒಂದು RCB ಜರ್ಸಿ ಸಾಕು, ಇಡೀ ಬೆಂಗಳೂರು ಅಲ್ಲಾಡ್ಸುತ್ತೆ, ಇಡೀ ವರ್ಲ್ಡ್ ಅಲ್ಲಾಡ್ಸುತ್ತೆ. ಅದು ಬನ್ನಿ. ಅಭಿಮಾನಿಗಳು ನಾನಾ ರೀತಿಯಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಜೊತೆಗೆ ಇಲ್ಲಿವರೆಗೂ ಕಾಯುವಿಕೆ ಇತ್ತಲ್ಲ, ಅದಕ್ಕೆ ಆನ್ಸರ್ಗಳನ್ನ ಕೊಡ್ತಾ ಇದ್ದಾರೆ. ಯಾವ ರೀತಿಯಾಗಿ ನಮ್ಮ RCB ಫ್ರಾಂಚೈಸಿಯನ್ನ ಟ್ರೋಲ್ ಮಾಡ್ತಾ ಇದ್ರು, ಹೀಯಾಳಿಸ್ತಾ ಇದ್ರು, ಅವರೆಲ್ಲರಿಗೂ ಕೂಡ ಆನ್ಸರ್ ಈ ಒಂದು ಕ್ಷಣ, ಈ ಒಂದು ಕಪ್ ಅನ್ನುವಂತ ರೀತಿ. RCB ಎಲ್ಲಿ CSK ಇಲ್ಲಿ ನಮ್ದೆ RCB ನಮ್ದೆ. ಹೆವಿ ಎಮೋಷನಲ್ ಫೀಲ್. ಸಖತ್ ಖುಷಿ ಆಗ್ತಿದೆ. ಏನ್ ಮಾತಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ. ಜೈ RCB, ಜೈ ಈ ತರ ಕಪ್ ನಮ್ದೇ ಯಾವಾಗ್ಲೂ ಎಲ್ಲೂ ಹೋಗಲ್ಲ. ಈ ಸರಿ ಕಪ್ ಗೆದ್ದಿದ್ದೀವಿ, ಮುಂದಿನ ಸರಿನೂ ನಮ್ದೇನಾ. ಮೊದಲನೇ ಅಧ್ಯಾಯ ಅಂತ ಶುರು ಮಾಡೋದಾಗಿಂದ ನಮ್ದೇ ಅಧ್ಯಾಯ. ಹೊಸ ಕ್ಯಾಪ್ಟನ್ ಬಂದ್ರು, ನಮ್ದೇ ಅಲ್ಲ ಈ ಸಲ ಕಪ್ ನಮ್ದು ಅಂತ. ಈಗಿಂದ ಹೊಸ ಅಧ್ಯಾಯ ಶುರು. ಇನ್ ಪದೇ ನಮ್ದೇ ಕಪ್ಪು. 5 ಸ್ಟಾರ್ ಅಂತಿರಲ್ಲ, 55 ಸ್ಟಾರ್ ತಗೊಳ್ತೀವಿ. ಇದು RCB ಒಂದಲ್ಲ, 3 ಸರಿ ನಮ್ದೇ ಕಪ್ಪು, 3 ಸರಿ ನಮ್ದೇ ಕಪ್ಪು. ಇನ್ಮೇಲೆ ಕಪ್ ನಮ್ದೇ. ಹೆವಿ ಎಮೋಷನಲ್ ಫೀಲ್. ಸಖತ್ ಖುಷಿ ಆಗ್ತಿದೆ. ಏನ್ ಮಾತಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ. ಜೈ RCB, ಜೈ ಈ ಸಲ ಕಪ್ ನಮ್ದು. ಮ್ಯಾಚ್ ಬಗ್ಗೆ ಏನಿಸ್ತು? ಸಖತ್ತಿತ್ತು ಮ್ಯಾಚ್. ಮೊಟ್ಟೆ ಹೊಡಿಬೇಕು, ನಾನು ಇಷ್ಟ ನೋಡ್ಬೇಕು. ಮಾತಾಡಿ ಸರ್. ಗೆದ್ದರೆ ಗೆಲ್ಬೇಕು, RCB ತರ ಗೆಲ್ಬೇಕು. ಎಲ್ರು ಬರ್ತಾರೆ ಬೆಂಗಳೂರಿಗೆ, ಆದ್ರೆ ಚೆನ್ನಾಗಿ ಹೊಡೆದಿದ್ದಾರೆ ಎಲ್ಲ. ನಮ್ಮ CSK ಕಪ್ಪಲ್ಲ, ಲಾಲಿಪಾಪ್ಗೆ ಮೊಟ್ಟೆ ಹೊಡಿಬೇಕು ಅನ್ನೋದು ಉದ್ದೇಶ. ದಯವಿಟ್ಟು ನಮ್ಮ ಪಕ್ಷ ಗ್ಲೋರಿ ಮಾತಾಡಿ. ಸುಮ್ಮನೆ ಅಲ್ಲ, ಮಾತಾಡಿ. ಮ್ಯಾಚ್ ಬಗ್ಗೆ ಏನು ಹೇಳ್ತಾರೆ? ಮ್ಯಾಚ್ ಬಗ್ಗೆ ಏನು ಹೇಳಕ್ಕಾಗಲ್ಲ. 18 ವರ್ಷ ಏನಕ್ಕೋಸ್ಕರ ಕಾದ್ವು, ಅದು ಇವಾಗ ನಮ್ಮ ಕೈಯಲ್ಲಿದೆ. ಈ ಸಲ ಕಪ್ ನಮ್ದೇ ಅಲ್ಲ, ನಮ್ದು. ನಾಳೆ ಎಲ್ಲ ಮಾತಾಡ್ತೀರಾ?
ಸೀರಿಯಸ್ ಆಗಿ. ಚಿಕ್ಕಮಗಳೂರಿಂದ ಗಿರೀಶ್ ಅಂತ ಕಾಲ್ ಮಾಡಿದ್ದಾರೆ. ಗಿರೀಶ್ ಅವರೇ ನಮಸ್ಕಾರ. ನಮಸ್ತೆ ಸರ್. ಹೇಗಿದೆ ಸರ್ ಮೂಮೆಂಟ್? ಹೇಗೆ ಎಂಜಾಯ್ ಮಾಡ್ತಾ ಇದ್ದೀರಾ? ಹೇಗೆ ಸೆಲೆಬ್ರೇಟ್ ಮಾಡ್ತಿದ್ದೀರಾ? ತುಂಬಾ ಚೆನ್ನಾಗಿದೆ, ತುಂಬಾ ಎಂಜಾಯ್ಮೆಂಟ್ ಮಾಡ್ತಿದ್ವಿ. ಓಕೆ. RCB ಗೆದ್ದು ತುಂಬಾ ಖುಷಿ ಆಯ್ತು. ಓಕೆ. ತುಂಬಾ ಫ್ಯಾನ್ಸ್ ಎಲ್ಲ ತುಂಬಾ ಎಂಜಾಯ್ ಮಾಡ್ತಿದ್ದಾರೆ. ತುಂಬಾ ಖುಷಿ ಆಯ್ತು. 18 ವರ್ಷದ ನಂತರ ಈ ಒಂದು ಸಂಭ್ರಮಾಚರಣೆ ಓಕೆ ತುಂಬಾ ಚೆನ್ನಾಗಿದೆ. ಇಡೀ ಕರ್ನಾಟಕ ಖುಷಿ ಪಡ್ತಾ ಇದೆ, ಇಡೀ ಇಂಡಿಯಾ ಕರ್ನಾಟಕ ಖುಷಿ ಪಡ್ತಾ ಇದೆ. ತುಂಬಾ ಖುಷಿ ಆಯ್ತು. ಓಕೆ ಓಕೆ ಸರ್. ಓಕೆ ಓಕೆ, ಇವತ್ತು ಎಕ್ಸ್ಪೆಕ್ಟೇಷನ್ ತುಂಬಾ 200 ಮೇಲೆ ಟಾರ್ಗೆಟ್ ಅಂತ ಅನ್ಕೊಂಡಿದ್ರು ಎಲ್ಲ. ಓಕೆ. ಸೊ ಇವತ್ತು 180 ತುಂಬಾ ಖುಷಿ ಆಯ್ತು. ಗೆದ್ದಿದ್ದಂತೂ ತುಂಬಾ ಖುಷಿ ಆಯ್ತು. ತುಂಬಾ ಸಂಭ್ರಮಾಚರಣೆ ಇದೆ. ಓಕೆ ಸರ್. ಓಕೆ ಓಕೆ, ತುಂಬಾ ಖುಷಿ ಆಯ್ತು. RCB 18 ವರ್ಷದ ನಂತರ ಕಪ್ ಗೆದ್ದಿದ್ದು ತುಂಬಾ ಖುಷಿ ಆಯ್ತು. ಓಕೆ ಸರ್. ಎಲ್ಲ ಕರ್ನಾಟಕದ ಅಭಿಮಾನಿಗಳಿಗೂ, ಎಲ್ಲ RCB ಅಭಿಮಾನಿಗಳಿಗೂ ತುಂಬಾ ಧನ್ಯವಾದಗಳು. ಜೊತೆಗೆ ಆಡಿದಂತ ಎಲ್ಲ RCB ಪ್ಲೇಯರ್ಸ್ ಕೂಡ ತುಂಬಾ ಧನ್ಯವಾದಗಳು. ಓಕೆ ಸರ್. ಓಕೆ, ಥ್ಯಾಂಕ್ ಯು. ಜೊತೆ ಮಾತನಾಡೋದಕ್ಕೆ ಸೆಲೆಬ್ರೇಷನ್ ಮಾಡಿ ಸರ್. ಥ್ಯಾಂಕ್ ಯು ಸೋ ಮಚ್. ವಿಜಯಪುರದಿಂದ ವಾಣಿ ಅಂತ ಕಾಲ್ ಮಾಡಿದ್ದಾರೆ. ಮೇಡಮ್ ನಮಸ್ತೆ. ರಾಣಿ ಅವರೇ ನಮಸ್ತೆ. ನಮಸ್ತೆ ಮ್ಯಾಮ್, ಹೇಗಿದೆ ಜೋಶ್? ಹೇಗೆ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ? ಜೋಶ್ ತುಂಬಾ ಇದೆ. ಓಕೆ. ಬಹಳ ದಿನದಿಂದ ಇದ್ದಿದ್ ಕನಸು ಇವತ್ತು ನನಸಾಗಿದೆ. ಓಕೆ. ಎಷ್ಟು ವರ್ಷಗಳಿಂದ ಹೇಳ್ಕೊಂತ ಬರ್ತಿದ್ವಿ ಈ ಸಲ ಕಪ್ ನಮ್ದೇ 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 ಅಂತ. ಕೊನೆಗೂ ನಮ್ದೇ ಆಯ್ತು. ನಮ್ದಾಯ್ತು. ಹೆಂಗ್ ರೆಡಿ ಆಗಿದ್ದೀರಿ ಬೆಳಿಗ್ಗಿಂದ ಮ್ಯಾಚ್ಗೆ? ಅಯ್ಯೋ, ಫುಲ್ ಡೇ ಟೆನ್ಷನ್. ಇವತ್ ಮ್ಯಾಚ್ 2 ವರ್ಷದ ಮಗು ತಗೊಂಡ್ ವಿಚಾರ ಮಾಡಿ ಫುಲ್ ಡೇ ಸುಸ್ತಾಗಿ ಹೋಯ್ತು. ಓಕೆ. ಒಂದೊಂದ್ ಬಾಲ್ ಸಹ ಮಿಸ್ ಮಾಡಿಲ್ಲ ನೋಡ್ತಾ ಇದ್ರೆ. ಓಕೆ. ಅಷ್ಟು ಖುಷಿಯಿಂದ ನೋಡ್ತಾ ಇದ್ವಿ. ನಮ್ಮ ಮಮ್ಮಿ ಮಾತಾಡ್ತಾರಂತೆ. ಹಲೋ, RCB ನಮ್ದೇ. ಮೇಡಮ್ ನಮಸ್ತೆ. ವಿರಾಟ್ ಕೊಹ್ಲಿ. ನಮಸ್ತೆ ಸರ್. ನಮಸ್ತೆ. ಹೇಗ್ ಸೆಲೆಬ್ರೇಟ್ ಮಾಡ್ತಾ ಇದ್ರಿ ಮೇಡಮ್? ತುಂಬಾ ಖುಷಿ ಆಯ್ತಾ RCB ಗೆದ್ದಿದ್ದು? ತುಂಬಾ ಎಕ್ಸೈಟೆಡ್ ಇತ್ತು ಸರ್. ನಮ್ಗೆ ಇದು ನಮ್ದು ಆಗ್ಬೇಕು ಅಂತ. ವಿರಾಟ್ ಕೊಹ್ಲಿ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು ನಾವು. ವಿರಾಟ್ ಕೊಹ್ಲಿ ಫೇವರೇಟ್ ತಮ್ಗೆ? ತುಂಬಾ ಫೇವರೇಟ್ ಸರ್ ನಮ್ಗವರು. ಈ ಸೀಸನ್ ಎಲ್ಲ ಮ್ಯಾಚ್ ನೋಡ್ತಾ ಬಂದಿದ್ದೀರಾ ಮೇಡಮ್? ನೋಡ್ತಾ ಬಂದಿದೀವಿ ಸರ್. ವಿರಾಟ್ ಕೊಹ್ಲಿ ಅಂದ್ರೆ ನಮ್ಗೆ ಬಹಳ ಇಷ್ಟ. ಓಕೆ. ಅವ್ರ ಫ್ಯಾಮಿಲಿ ಕೂಡ ಇಷ್ಟ. ಓಕೆ. ಓಕೆ ಸರ್, ಥ್ಯಾಂಕ್ ಯು. ವಿರಾಟ್ ಕೊಹ್ಲಿ. ಜೈ ವಿರಾಟ್ ಕೊಹ್ಲಿ. ಜೈ ಹಿಂದ್. ಜೈ ಕರ್ನಾಟಕ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ನ್ಯೂಸ್ ಏಟೀನ್ ಜೊತೆ ಮಾತನಾಡಿದಕ್ಕೆ.
ನಾಳೆ ಬೆಂಗಳೂರಲ್ಲಿ ಚಾಂಪಿಯನ್ಸ್ ನಮ್ಮ RCB ಪಡೆ ಬರ್ತಾ ಇದೆ. ರಾಜಧಾನಿಯಲ್ಲಿ ಸಂಭ್ರಮವನ್ನ ಆಚರಿಸುವುದಕ್ಕೆ ನಿಮ್ಮೆಲ್ಲರ ಮಧ್ಯಕ್ಕೆ ಬರ್ತಾ ಇದೆ ನಮ್ಮ ಟೀಮ್. RCB ಟೀಮ್ ಜೊತೆ AB ಡೆವಿಲಿಯರ್ಸ್, ಕ್ರಿಸ್ ಗೇಲ್ ಕೂಡ ಬೆಂಗಳೂರಿಗೆ ಆಗಮಿಸ್ತಾ ಇದ್ದಾರೆ. ಈ ಒಂದು ಸೆಲೆಬ್ರೇಷನ್ ನಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಚಾಂಪಿಯನ್ಸ್ RCB ಟೀಮ್ ನಾಳೆ ಬೆಂಗಳೂರಿಗೆ ರಾಜಧಾನಿಯಲ್ಲಿ ಸಂಭ್ರಮವನ್ನ ಆಚರಣೆ ಮಾಡೋದಕ್ಕೆ ನಮ್ಮ RCB ಟೀಮ್ ಬರ್ತಾ ಇದೆ. ಜೊತೆಗೇನೆ ನಮ್ಮ ಟೀಮ್ನ ಮಾಜಿ ಆಟಗಾರರು ಆಗಿರುವಂತಹ AB ಡೆವಿಲಿಯರ್ಸ್, ಕ್ರಿಸ್ ಗೇಲ್ ಬರ್ತಾ ಇರೋದು. ಪೋಸ್ಟ್ ಮ್ಯಾಚ್ ನಲ್ಲಿ ಮಾತನಾಡ್ತಾ ಇರುವಂತಹ ವಿರಾಟ್ ಕೊಹ್ಲಿ ಅವರೇ ಸ್ವತಃ ಘೋಷಣೆ ಮಾಡಿದ್ದಾರೆ, ಅಲ್ಲಿ ನಾಳೆ ಬೆಂಗಳೂರಲ್ಲಿ ಹೋಗಿ ನಾವು ಸೆಲೆಬ್ರೇಟ್ ಮಾಡ್ತೀವಿ ಈ ಒಂದು ಮೂಮೆಂಟ್ ಅನ್ನ ಅಂತ. ಮ್ಯಾಚ್ ಮುಗಿದ ನಂತರದಲ್ಲಿ ಪೋಸ್ಟ್ ಮ್ಯಾಚ್ ಮಾತಿನಲ್ಲಿ ಹೇಳಿರೋದು ವಿರಾಟ್ ಕೊಹ್ಲಿ ಅವರೇ ಘೋಷಣೆ ಮಾಡಿದ್ದಾರೆ. ಈ ಒಂದು ಮೂಮೆಂಟ್ ನಾವು ಬೆಂಗಳೂರಲ್ಲಿ ಆಚರಣೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಯಾಕಂದ್ರೆ ಮ್ಯಾಚ್ ನಡೀತಾ ಇರುವಂತದ್ದು ಗುಜರಾತ್ ಅಹಮದಾಬಾದ್ ಮೋದಿ ಸ್ಟೇಡಿಯಂನಲ್ಲಿ. ಬಟ್ ಇಲ್ಲಿಯ ಸೆಲೆಬ್ರೇಷನ್ ಇಂಪಾರ್ಟೆಂಟ್ ಅನ್ನೋದು ವಿರಾಟ್ ಕೊಹ್ಲಿ ಅವರ ಮಾತಲ್ಲಿ ಗೊತ್ತಾಗ್ತಾ ಇದೆ. ಸ್ವತಃ ನಾಳೆ ಇಡೀ ಬೆಂಗಳೂರು ಟೀಮ್, RCB ಟೀಮ್ ರಾಜಧಾನಿ ಬೆಂಗಳೂರಿಗೆ ಬರ್ತಾ ಇದೆ. ಇಲ್ಲಿ ಬಹುದೊಡ್ಡ ರೀತಿಯಲ್ಲಿ ಸೆಲೆಬ್ರೇಷನ್ ಅನ್ನ ಮಾಡಲಾಗುತ್ತೆ. ಮತ್ತೊಂದು ಕಡೆ ರಾಜ್ಯದಿಂದ ಪ್ರತಿಯೊಬ್ಬರೂ ಕೂಡ ಗಣ್ಯಮಾನ್ಯರು ಇವತ್ತು RCB ತಂಡ ಗೆಲುವನ್ನ ಸಾಧಿಸಲಿ ಅಂತ ವಿಶ್ ಮಾಡ್ತಾನೆ ಇದ್ರು ಬೆಳಿಗ್ಗೆಯಿಂದಲೂ ಕೂಡ. ಈಗ ಗೆಲುವಿನ ನಂತರದಲ್ಲಿ CM ಸಿದ್ದರಾಮಯ್ಯ ಸೇರಿದಂಗೆ ಪ್ರತಿಯೊಬ್ಬರು ಕೂಡ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡ್ತಾ ಇದ್ದಾರೆ. ಆ ಗೆಲುವನ್ನ ಸಂಭ್ರಮಿಸ್ತಾ ಇದ್ದಾರೆ. ಟೀಮ್ಗೆ ಜೊತೆಗೆ ರಾಜ್ಯದ ಪ್ರತಿಯೊಬ್ಬ ಕನ್ನಡಿಗನಿಗೆ ಆ ಒಂದು ಶುಭಾಶಯಗಳನ್ನ ತಿಳಿಸ್ತಾ ಇದ್ದಾರೆ. 18 ವರ್ಷದ ಆ ಒಂದು ವೇಟ್ ಏನಿತ್ತು, ಕಾಯುವಿಕೆ ಏನಿತ್ತು, ಅದೆಲ್ಲವೂ ಕೂಡ ಇಲ್ಲಿಗೆ ಮುಗಿದಿದೆ. 18 ವರ್ಷದ ಕನಸು ನನಸಾಯಿತು ಅಂತ CM ಸಿದ್ದರಾಮಯ್ಯ ಖುಷಿಯನ್ನ ಹಂಚಿಕೊಂಡಿದ್ದಾರೆ. ವಿಜಯ್ ಮಲ್ಯ ಟ್ವೀಟ್ ಮಾಡಿರುವುದನ್ನು ಗಮನಿಸಬಹುದು. ವಿಶೇಷವಾಗಿ ನಮ್ಮ RCB ಫ್ರಾಂಚೈಸಿಯ ಮಾಜಿ ಓನರ್ ವಿಜಯ್ ಮಲ್ಯ ಹರ್ಷವನ್ನ ವ್ಯಕ್ತಪಡಿಸಿದ್ದಾರೆ. RCB ಟೀಮ್ ಚೊಚ್ಚಲ ಕಪ್ಪನ್ನ ಗೆದ್ದಿರುವ ಹಿನ್ನೆಲೆಯಲ್ಲಿ ವಿಜಯ್ ಮಲ್ಯ ಅವರ ಟ್ವೀಟ್ ಅನ್ನ ನೋಡ್ತಾ ಇದ್ವಿ. ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿದ್ದಾರೆ. ನಟ ಅಲ್ಲು ಅರ್ಜುನ್ ಪೋಸ್ಟ್, ಪ್ರತಿಯೊಬ್ಬರೂ ಕೂಡ RCB ಕಪ್ಪನ್ನ ಗೆಲ್ಲಲಿ ಅಂತಾನೆ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ರು. ಅಲ್ಲು ಅರ್ಜುನ್ ಪೋಸ್ಟ್ ಮಾಡಿದ್ದಾರೆ. RCB ಕಂಗ್ರಾಚ್ಯುಲೇಷನ್ ಹೇಳಿದ್ದಾರೆ. ಬೆಂಗಳೂರಿಂದ ಭೂಮಿಕಾ ಅಂತ ಕಾಲ್ ಮಾಡಿದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ ಸರ್. ಭೂಮಿಕಾ ಅವರೇ, ಈ ಒಂದು ಮೂಮೆಂಟ್, ಹೌ ಇಸ್ ದ ಜೋಶ್, ಹೇಗೆ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ, ಹೇಗೆ ಡಿಫೈನ್ ಮಾಡ್ತೀರಿ? ಹೇಳಕ್ ಆಗ್ತಿಲ್ಲ ಸರ್, ತುಂಬಾ ಖುಷಿ ಆಗ್ತಿದೆ ನಮ್ಗೆ. RCB ಗೆದ್ದಿರೋದು ನಮ್ಗೆ ತುಂಬಾನೇ ಖುಷಿ ಆಗ್ತಿದೆ ಸರ್. ಓಕೆ, ನಮ್ಗೆ ಮಾತೇ ಬರ್ತಿಲ್ಲ ಸರ್. ವಿರಾಟ್ ಕೊಹ್ಲಿ ತುಂಬಾ ಥ್ಯಾಂಕ್ಸ್ ಸರ್, ತುಂಬಾ. ಓಕೆ, ಪಟಾಕಿ ಎಲ್ಲ ಹೊಡೆದ್ರ ಭೂಮಿಕಾ ಅವರೇ? ಹಲೋ ಸರ್. ಪಟಾಕಿ ಎಲ್ಲ ಹೊಡೆದ್ರ ಅಂದೆ? ಹಲೋ 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 ಸರ್, ಕೇಳಿಸ್ತಿದೆ, ಮಾತಾಡಿ. ಸರ್ ನಮ್ಗೆ ಕಪ್ ಗೆದ್ದಿದ್ದಕ್ಕೆ ತುಂಬಾ ಖುಷಿ ಆಗ್ತಿದೆ. ಹೌದಾ? ಹೌದು ಸರ್, ತುಂಬಾ ಖುಷಿ ಆಗ್ತಿದೆ. ಓಕೆ ಓಕೆ, ಹೇಗೆ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ ಮನೇಲೆಲ್ಲ? ಸರ್ ತುಂಬಾ ಫುಲ್ ಬೀದಿ ಎಲ್ಲ ಪಟಾಕಿ ಸೌಂಡು, ಟಿವಿ ಬೀದಿಗೆ ತಗೊಂಬಂದು ಇಟ್ಕೊಂಡಿದೀವಿ. RCB ಖುಷಿ ತುಂಬಾ ತಡಿಯಕ್ ಆಗ್ತಿಲ್ಲ ಸರ್. ಪಟಾಕಿ ಎಲ್ಲ ಮೊದ್ಲೇ ತಂದಿಟ್ಟಿದ್ರಾ? ಹೌದು ಸರ್, ಕೇಕ್ ಎಲ್ಲ ಕಟ್ ಮಾಡ್ತಾ ಇದೀವಿ. ಅಂದ್ರೆ RCB ಗೆಲ್ಲುತ್ತೆ ಅಂತ ಮೊದ್ಲೇ ಅನ್ಕೊಂಡ್ಬಿಟ್ಟಿದ್ರೆ? ಹೌದು ಸರ್. ಸೊ ಫಸ್ಟ್ ಟ್ರೈ ಮಾಡಿದ್ರೆ, ಫಸ್ಟ್ ಸೋತಿ ಆಮೇಲೆ ಗೆದ್ದಿದೀವಿ ಸರ್. ಅದೇ ತುಂಬಾ ಖುಷಿ ಆಗ್ತಿದೆ ನಮ್ಗೆ. ಓಕೆ ಓಕೆ, ಒಂದ್ಸಾರಿ ಅಲ್ಲ ಮೇಡಮ್, 18 ವರ್ಷ ಸೋತಿದೀವಿ. ಹೌದು ಸರ್, ತುಂಬಾ ಖುಷಿ ಆಗ್ತಿದೆ. ಸಾರಿ, 17 ವರ್ಷ ಥ್ಯಾಂಕ್ಸ್ ಹೇಳ್ತೀವಿ ಸರ್ ಆ ದೇವ್ರಿಗೆ ನಾವು. ಓಕೆ ಓಕೆ ಮೇಡಮ್, ಓಕೆ ಭೂಮಿಕಾ ಅವರೇ, ಸೆಲೆಬ್ರೇಟ್ ಮಾಡಿ, ಎಂಜಾಯ್ ಮಾಡಿ ಈ ಒಂದು ಮೂಮೆಂಟ್ ಅನ್ನ. ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ಇದು ರಾಜ್ಯದ ಪ್ರತಿಯೊಬ್ಬ ಕನ್ನಡಿಗರು RCB ಗೆಲುವಿನಲ್ಲಿ ಸಾಕ್ಷಿ ಆಗ್ತಾ ಇರುವಂತಹ ಆ ಒಂದು ಕ್ಷಣ. ಕುಣಿದು ಕುಪ್ಪಳಿಸ್ತಾ ಇದ್ದ, ಕುಳಿತುಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಮೂಮೆಂಟ್ ಇದು. 18 ವರ್ಷದ ಕಾಯುವಿಕೆ.
ಯಾವ ರೀತಿಯಾಗಿ ಈ ಒಂದು ಗೆಲುವನ್ನ ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಭಿಮಾನಿಗಳು. ನಿರಂತರವಾಗಿ 18 ವರ್ಷಗಳ ಕಾಲ ಆರ್ಸಿಬಿ ತಂಡ ಕ್ರೀಡೆಯಲ್ಲಿ ಗೆಲ್ಲಲಿ ಸೋಲಿ ಒಬ್ಬ ಕನ್ನಡ ನಾಡಿನ ಜವಾಬ್ದಾರಿ ನಿರ್ವಹಿಸಿ ಕ್ರೀಡಾ ರಂಗದಲ್ಲಿ, ಅದರಲ್ಲೂ ಕ್ರಿಕೆಟ್ ರಂಗದಲ್ಲಿ ನಿರಂತರವಾಗಿ ಅಂತಿಮವಾಗಿ ಯಶಸ್ಸನ್ನು ಕಂಡಿದ್ದಾರೆ. ಅಂತಿಮವಾಗಿ ಜಯವನ್ನು ಪಡೆಯತಕ್ಕಂಥ ಸಂದರ್ಭದಲ್ಲಿ ಅವರಲ್ಲಿ ಏನು ಒಂದು ಆನಂದ ಬಾಷ್ಪವನ್ನು ನಾವು ಕಂಡು, ಈ ಒಂದು ತಂಡದ ಪ್ರತಿಯೊಬ್ಬ ಕ್ರೀಡಾಪಟುಗಳ ಕಣ್ಣಲ್ಲಿ ನಾವು ಕಂಡಂಥ ಆನಂದ ಬಾಷ್ಪ ಪ್ರತಿಯೊಬ್ಬರಲ್ಲೂ ಇವತ್ತು ಆರ್ಸಿಬಿಯ ಒಂದು ಗೌರವವನ್ನು ಎತ್ತಿಡಿಯಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಿರಂತರವಾಗಿ ಈ ಒಂದು IPLನ ಮ್ಯಾಚ್ಗಳಲ್ಲಿ ಅವರವರದೇ ಆದಂಥ ಶ್ರಮವನ್ನೇನು ಹಾಕಿದ್ದಾರೆ. ಇವತ್ತು ಆರ್ಸಿಬಿ ತಂಡದ ಪ್ರತಿಯೊಬ್ಬ ನಮ್ಮ ಕ್ರೀಡಾಪಟುಗಳಿಗೆ ಹೃದಯ ತುಂಬಿದ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಪ್ರತಿಯೊಬ್ಬ ಗಣ್ಯರು ಕೂಡ ಇವತ್ತಿನ ಸೆಲೆಬ್ರೇಷನ್ ನಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಈ ಒಂದು ಮೂಮೆಂಟ್ ಅನ್ನ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. BY ವಿಜೇಂದ್ರ ಅವರ ಟ್ವೀಟ್ ಅನ್ನ ನೋಡ್ತಾ ಇದ್ವಿ. ಈ ಸಲ ಕಪ್ ನಮ್ಮದೇ ಅಂತ ಬರೆದುಕೊಂಡಿದ್ದಾರೆ. ಅಂತಿಮ IPL ಪಂದ್ಯದಲ್ಲಿ ಪಂಜಾಬ್ ತಂಡವನ್ನು ಮಣಿಸುವ ಮೂಲಕ IPL ಇತಿಹಾಸದಲ್ಲಿ ಪ್ರಚಂಡ ಗೆಲುವಿನ ಮೂಲಕ ಐತಿಹಾಸಿಕ ದಾಖಲೆ ನಿರ್ಮಿಸಿದೆ ನಮ್ಮ RCB ತಂಡಕ್ಕೆ ಅಭಿನಂದನೆಗಳು. 18 ವರ್ಷಗಳ ಕನ್ನಡಿಗರ ಕಾಯುವಿಕೆ, ದೇಶದ ಕ್ರಿಕೆಟ್ ಅಭಿಮಾನಿಗಳ ಹಾರೈಕೆಗೆ ತಕ್ಕ ಪ್ರತಿಫಲ ದೊರೆತಿದೆ. ತಮ್ಮ ನಿರಂತರ ಪರಿಶ್ರಮ ಹಾಗೂ ವಿರೋಚಿತ ಆಟದೊಂದಿಗೆ ಕನ್ನಡಿಗರ ಮನ ಗೆದ್ದ ಪ್ರತಿಯೊಬ್ಬ RCB ಆಟಗಾರರಿಗೂ ಕೂಡ ಅನಂತ ಅಭಿನಂದನೆಗಳು ಅಂತ BY ವಿಜೇಂದ್ರ ಅವರು ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿದ್ದಾರೆ. ಈ ಒಂದು ಮೂಮೆಂಟ್ ಅನ್ನ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಆರ್ ಅಶೋಕ್ ಅವರು ಕೂಡ ಪೋಸ್ಟ್ ಮಾಡಿರೋದು, ಪ್ರತಿಯೊಬ್ಬರು ಕೂಡ ಮಾಡಿದ್ದಾರೆ. ಆರ್ ಅಶೋಕ್ ಅವರು 18 years ಆಫ್ ಹೋಪ್, ಹಾರ್ಟ್ ಬ್ರೇಕ್ ಅಂಡ್ ಹಾಸ್ಟೆಲ್, ದ ಡ್ರೀಮ್ ಈಸ್ ಫೈನಲಿ ರಿಯಲ್, ಕಂಗ್ರ್ಯಾಚುಲೇಷನ್ RCB ಚಾಂಪಿಯನ್ಸ್ ಅಟ್ ಲಾಸ್ಟ್ ಅಂತ ಬರೆದಿರೋದು. ಜಮೀರ್ ಅಹಮದ್ ಖಾನ್ ಸಚಿವರು ಕೂಡ ಪೋಸ್ಟ್ ಮಾಡಿರೋದು, ಈ ಸಲ ಕಪ್ ನಮ್ದೆ, ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಟೀಮ್ ಅಂತ ಬರೆದುಕೊಂಡಿದ್ದಾರೆ. ಟುಡೇ ದ RCB ಟೀಮ್ ಹ್ಯಾಸ್ ಮೇಡ್ ದ ಡ್ರೀಮ್ ಆಫ್ ಮಿಲಿಯನ್ಸ್ ಆಫ್ ಫ್ಯಾನ್ ಕಮ್ ಟ್ರೂ ಅಂತ ಬರೆದಿದ್ದಾರೆ. ಪ್ರತಿಯೊಬ್ಬ ಅಭಿಮಾನಿಗಳ ಕನಸನ್ನ ನನಸು ಮಾಡಿರುವಂತಹ ಪ್ರತಿಯೊಬ್ಬ ಆಟಗಾರರಿಗೆ ಧನ್ಯವಾದಗಳನ್ನ ತಿಳಿಸಿದ್ದಾರೆ ಸಚಿವ ಜಮೀರ್ ಖಾನ್. ಪ್ರತಿಯೊಬ್ಬ ರಾಜಕೀಯ ನಾಯಕರು ಕೂಡ ಈ ಒಂದು ಮೊಮೆಂಟ್ ಅನ್ನ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಸಹಜವಾಗಿ ಮಾಡಲೇಬೇಕು, ಯಾಕಂದ್ರೆ ಅವರಿಗೂ ಕೂಡ 18 ವರ್ಷಗಳಿಂದ ಈ ಒಂದು ಕಾಯುವಿಕೆಯಲ್ಲಿ ಅವರೇ ಇದ್ರು. ಪ್ರತಿ ವರ್ಷವೂ ಕೂಡ IPL ಮ್ಯಾಚ್ ಬಂದಾಗ್ಲೆಲ್ಲ, ಸ್ಟಾರ್ಟ್ ಆದಾಗ್ಲೆಲ್ಲ ಈ ಸಾರಿ ಕಪ್ ಗೆಲ್ಲುತ್ತೆ ಅನ್ನುವಂಥ ಪ್ರತಿ ಬಾರಿ ವಿಷಯಗಳನ್ನ ಮಾಡ್ತಾನೆ ಇದ್ರು. ನಿಖಿಲ್ ಕುಮಾರ್ ಕೂಡ ಟ್ವೀಟ್ ಮಾಡಿದ್ದಾರೆ, JDS ನ ನಾಯಕ. ವಿ ವೇಟೆಡ್, ವಿ ಬಿಲೀವ್ಡ್, ವಿ ರೋರ್ಡ್ ಅಂತ ನಿಖಿಲ್ ಕುಮಾರ್ ಸ್ವಾಮಿ ಬರೆದಿದ್ದಾರೆ. ಬೆಂಗಳೂರು, ದಿಸ್ ಈಸ್ ಅವರ್ ಮೂಮೆಂಟ್, ವಿ ವೇಟೆಡ್ ಥ್ರೂ ಪವರ್ ಕಟ್ಸ್, ಸಿಲ್ಕ್ ಬೋರ್ಡ್ ಟ್ರಾಫಿಕ್ ಅಂಡ್ ಸೀಸನ್ಸ್ ಆಫ್ ಹಾರ್ಟ್ ಬ್ರೇಕ್, ಬಟ್ ನಮ್ಮ RCB ಹ್ಯಾಸ್ ಫೈನಲಿ ಡನ್ ಇಟ್, ಡಿಡ್ ಇಟ್ ಅಂತ ಬರೆದಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. ಬಾಗಲಕೋಟೆಯಿಂದ ರಮೇಶ್ ಕಾಲ್ ಮಾಡಿದ್ದಾರೆ. ರಮೇಶ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಹೆಂಗ್ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ ಸರ್? ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದೇವೆ ಸರ್. ಓಕೆ, ಜೈ RCB. ಜೈ RCB. ಹೇಗೆ ಅನಿಸ್ತಾ ಇದೆ ಈ ಒಂದು ಮೂಮೆಂಟ್? ತುಂಬಾ ಖುಷಿಯಿಂದ ಇದೆ ಮೇಡಮ್. ಓಕೆ, ಸರಿ ಸರ್. ಪಟಾಕಿ ಎಲ್ಲ ಹೊಡೆದ್ರ ಸರ್? ಹಾ ಸರ್, ಪಟಾಕಿ, ಬೈಕ್ ರ್ಯಾಲಿ ಎಲ್ಲ ಆಯ್ತು ಸರ್. ಬೈಕ್ ರ್ಯಾಲಿ ಎಲ್ಲ ಮಾಡಿದ್ರಾ? ಹಾ ಸರ್, ಜಮಖಂಡಿ ತಾಲೂಕು ಮದರ್ಕಂಡಿ ಗ್ರಾಮ. ಓಕೆ ಓಕೆ ಓಕೆ, ಫೈನ್. ಬಾಗಲಕೋಟೆ ಜಿಲ್ಲೆ. ಹಾ ಸರ್. ಈ ಸೆಲೆಬ್ರೇಷನ್ಗೆಲ್ಲ ಮೊದಲೇ ಪ್ಲಾನ್ ಮಾಡ್ಕೊಂಡ್ಬಿಟ್ಟಿದ್ರ ಹೆಂಗೆ? ಹಾ ಸರ್, ಪ್ಲಾನ್ ಗೆಲ್ಲುತ್ತೆ ಅನ್ನೋ ಕಾನ್ಫಿಡೆನ್ಸ್ ಇತ್ತು ಸರ್. ಓಕೆ. ಹಾ ಸರ್. ಸೊ ನೀವು ಅಂದ್ಕೊಂಡಂಗೆ ಮ್ಯಾಚ್ ಆಯ್ತು ಇವತ್ತು? ಹಾ, ತುಂಬಾ ಖುಷಿ ಆಯ್ತು ಸರ್. ಓಕೆ, ಜೈ RCB. ಸರ್, ಇಷ್ಟು ವರ್ಷಗಳಿಂದ ಕಾಯ್ತಾ ಇದ್ದಿದ್ರಿ, ನಾವು ನೀವೆಲ್ಲ ಕಾಯ್ತಾ ಇದ್ವಿ. ಹಾ ಸರ್, ಎಲ್ಲ ಒಂದ್ ರೀತಿ ನಮ್ಮ ಕನಸು ನನಸಾದಂತ ರೀತಿ ಅಲ್ವಾ ಇದು? ಹಾ, ಥ್ಯಾಂಕ್ ಯು ರಮೇಶ್ ಅವರೇ, ನೀವು ಸರ್ ಜೊತೆ ಮಾತನಾಡೋದಕ್ಕೆ. ಮ್ಯಾನ್ ಆಫ್ ದಿ ಮ್ಯಾಚ್ ಕೊಡ್ತಾ ಇದ್ದಾರೆ ಕೃಣಾಲ್ ಪಾಂಡ್ಯ. ಆಲ್ ರೌಂಡರ್ ಕೃಣಾಲ್ ಪಾಂಡ್ಯ
ಪ್ರಪ್ರಥಮ ಬಾರಿಗೆ RCB ಫ್ರಾಂಚೈಸಿಗೆ ಆಡಿದಂತಹ ಆಟಗಾರ, ಫೈನಲ್ನಲ್ಲಿ ಮ್ಯಾನ್ ಆಫ್ ದಿ ಮ್ಯಾಚ್. ಓಕೆ, ಬೆಂಗಳೂರಿಂದ ಮೋನಾ ಅಂತ ಕಾಲ್ ಮಾಡಿದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ಕಾರ ಸರ್. ಮೋನಾ ಅವರೇ, ಹೇಗೆ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ? ಹೇಗೆ ಎಕ್ಸ್ಪ್ಲೇನ್ ಮಾಡ್ತೀರಾ ಈ ಒಂದು ಮೂಮೆಂಟ್ ಅನ್ನ? ಸರ್ ಸೂಪರ್ 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 ಸರ್. ಆಕ್ಚುಲಿ ನಮ್ ಕೈಲಿ ಏನೋ ವರ್ಲ್ಡ್ ಕಪ್ ಬಂದಿರೋವಾಗಿ ಒಂದು ಸಂತೋಷ ಸರ್ ನಮ್ಗೆ. Yes, 100%. ಯಾಕೆಂದ್ರೆ ಇಷ್ಟು ವರ್ಷ 18 years ವೇಟ್ ಮಾಡಿದ್ವಲ್ಲ, ಇವಾಗ ಸಿಕ್ತಲ್ಲ ಅದು ನಂಬಕ್ಕೆ ಆಗ್ತಿಲ್ಲ. ಬಟ್ ಆದ್ರೂ ಇವಾಗ ಸಂತೋಷದಲ್ಲಿ ಎಷ್ಟು ಖುಷಿ ಅಂದ್ರೆ ನಮ್ಮ ಮನೇಲಿ ಎಲ್ಲರೂ ಕೂತ್ಕೊಂಡು ಟಿವಿ ನೋಡ್ತಾರೆ. ಯೂಶ್ವಲಿ ಇಷ್ಟು ಟೈಮ್ ಅಂದ್ರೆ ಯಾರು ಟಿವಿ ನೋಡಲ್ಲ, ಅದು ಕೂತ್ಕೊಂಡು ತುಂಬಾ ಸಂತೋಷ ಕೂತ್ಕೊಂಡಿದ್ದಾರೆ ಎಲ್ರು. ನಮ್ ತಾಯಿ ಪೇಷಂಟ್ ಆದ್ರೂ ಎದ್ದೋದ್ ಬಿಟ್ಟು ನೋಡ್ಬೇಕಂತ ಕೂತ್ಕೊಂಡಿದ್ದಾರೆ ಅವರು. ತುಂಬಾ ಸಂತೋಷ ಸರ್. ನಮ್ ವಿರಾಟ್ ಕೊಹ್ಲಿಗೆ ತುಂಬಾ ಥ್ಯಾಂಕ್ಸ್. ನಮ್ ದೇವರಿಗೆ ಫಸ್ಟ್ ಥ್ಯಾಂಕ್ಸ್ ಸರ್. ಯಾಕೆಂದ್ರೆ ದೇವ್ರ ವಿರಾಟ್ ಕೊಹ್ಲಿ ಮೂಲಕ ನಮ್ಗೆ ಗೆಲುವು ಕೊಟ್ಟಿದ್ದಾರೆ. ತುಂಬಾ ಥ್ಯಾಂಕ್ಸ್ ಸರ್. ತುಂಬಾ ಥ್ಯಾಂಕ್ಸ್. ತುಂಬಾ ಹೊತ್ತಿನ ಟೈಮ್ ಮಾಡ್ತಾ ಇದೆ ಸರ್ ಈ ಲೈನ್ ನಾನು. ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. 18 ವರ್ಷದಿಂದ ನಾವು ವೇಟ್ ಮಾಡ್ತಾ ಇದ್ವಿ ಮೇಡಮ್. 17 ವರ್ಷ ಆಲ್ರೆಡಿ ಸೋತ್ ಬಿಟ್ಟಿದ್ವಿ. ಹೌದು ಸರ್, ಇದೇ ಸ್ಟಾರ್ಟಿಂಗ್ ಸರ್. ಇದು ಸ್ಟಾರ್ಟಿಂಗ್ ಪೇಜ್ ಆಫ್ ಸಕ್ಸಸ್ ಸರ್ ನಮ್ ಕರ್ನಾಟಕಗೆ. ಇನ್ಮೇಲೆ ಸಕ್ಸಸ್ ಆಗುತ್ತೆ ಸರ್ ನಮ್ಗೆಲ್ಲ. ಓಕೆ, ತುಂಬಾ ಸಂತೋಷ ಸರ್. ಅದೇ ಮೋನಾ ಅವರೇ, ಇಷ್ಟು ದಿನ ಈ ಸಲ ಕಪ್ ನಮ್ದೇ ಇತ್ತು, ಈಗ ಈ ಸಲ ಕಪ್ ನಮ್ದು ಅಂತ ಟ್ಯಾಗ್ಲೈನ್ ಚೇಂಜ್ ಆಗ್ತಿದೆ. ಹೌದು ಸರ್, ಇನ್ಮೇಲೆ ನಮ್ದೇ ಸರ್. ಇದು ನಮ್ದು ಇನ್ನು ಸಕ್ಸಸ್ ಇನ್ನು ಬರ್ತಾನೆ ಇರ್ತದೆ ಸರ್ ನಮ್ ಕರ್ನಾಟಕಕ್ಕೆ. ಇನ್ಮೇಲೆ ಬರ್ತಾನೆ ಇರುತ್ತೆ ಅಂತೀರಾ? ಏನ್ ಸರ್? ಇನ್ಮೇಲೆ ಮುಂದಿನ ಸೀಸನ್ ಗಳಲ್ಲಿ ಕಪ್ಗಳು ಬರ್ತಾನೆ ಇರುತ್ತಂತೀರಾ ಅಂದೆ? ಕಪ್ಗಳು ಬರ್ತಾ ಇರುತ್ತೆ. ಇನ್ನು ತುಂಬಾ ಒಳ್ಳೆ ವಿಷಯ ಬರುತ್ತೆ ನಮ್ ಕರ್ನಾಟಕಕ್ಕೆ. ಅದು ತುಂಬಾ ಥ್ಯಾಂಕ್ಸ್. ಜಾಸ್ತಿ ನಾವು ಪ್ರೇ ಮಾಡುದು ಸರ್ ನಾವು ಮನೇಲಿ ಯಾವಾಗ್ಲೂ. ತುಂಬಾ ಥ್ಯಾಂಕ್ಸ್ ದೇವರಿಗೆ. ಫಸ್ಟ್ ಥ್ಯಾಂಕ್ಸ್. ತುಂಬಾ ಥ್ಯಾಂಕ್ಸ್ ಸರ್. ನಮ್ ಕರ್ನಾಟಕ ಟೀಮ್ ತುಂಬಾ ಥ್ಯಾಂಕ್ಸ್. ಯಾಕಂದ್ರೆ ಅವ್ರು ನೋಡಿದ್ರೆ ಸಂತೋಷ ಆಗುತ್ತೆ. ಅವ್ರು ನೋಡಿದ ತಕ್ಷಣ ನಮ್ಗೆ ಫುಲ್ ನಮ್ ಹಾರ್ಟ್ ಎಲ್ಲ ಹಂಗೆ ಜಂಪ್ ಆಗ್ತಿರುತ್ತೆ. ಅಷ್ಟು ಸಂತೋಷ ಆಗ್ತದೆ. ಯಾಕಂದ್ರೆ ನಮ್ಗೆ ಆಚೆ ಹೋಗಕ್ ಆಗ್ತಲ್ಲ. ನಮ್ ಡ್ಯಾಡಿ ಕಳ್ಸಿಲ್ಲ ಆಚೆ ಹೋಗೋದಕ್ಕೆ. ರಾತ್ರಿ ಆಯ್ತು ಬೇಡ ಅಂತ. ಅದು ಮನೆ ಒಳಗಡೆ ಕೂತ್ಕೊಂಡು ನಮ್ಮೆಲ್ಲ ಸಂತೋಷನ ಕೂತ್ಕೊಂಡಿದ್ವಿ ಸರ್. ಓಕೆ, ಥ್ಯಾಂಕ್ ಯು ಮೋನಾ ಅವರೇ, ಥ್ಯಾಂಕ್ ಯು. ನ್ಯೂಸ್ ಸರಿ ಜೊತೆ ಮಾತನಾಡೋದಕ್ಕೆ ಸಲ್ಯೂಟ್ ಮಾಡಿ. ಗದಗಿಂದ ನಿರಂಜನ್ ಕಾಲ್ ಮಾಡಿದ್ದಾರೆ. ನಿರಂಜನ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ನಮಸ್ತೆ ಸರ್. ನಮಸ್ಕಾರ ಸರ್. ಹೇಗೆ ಸೆಲೆಬ್ರೇಟ್ ಮಾಡಾಕತ್ತೀರಿ? ತುಂಬಾ ಚೆನ್ನಾಗಿದೆ ಸರ್. ಮನೆಯಲ್ಲೇ ಇದೀವಿ ನಾವು, ಫ್ಯಾಮಿಲಿ ಇಬ್ಬರೇ, ಗಂಡ ಹೆಂಡತಿ. ತುಂಬಾ ಸಂತೋಷ ಆಯ್ತು ಸರ್. 18 ವರ್ಷದಿಂದ ಗೆದ್ದದ್ದು ಕಪ್ಪು ನಮಗೆ ಸಿಕ್ಕಂಗೆ ಆಗಿದೆ. ಅಷ್ಟು ಖುಷಿ ಆಗಿದೆ ಸರ್. ಫುಲ್ ಎದ್ದು ಬಿದ್ದು ಡ್ಯಾನ್ಸ್ ಎಲ್ಲ ಮಾಡ್ಬಿಟ್ರ? ಹೆಂಗೆ ಎಲ್ಲ ಮಾಡಿದೆ ಸರ್. ಇಷ್ಟೊತ್ತನ ಕ್ಯಾಂಪ್ ಭಾಳ ಇತ್ತು. ಮತ್ತೆ ಕೆಳಗಡೆ ಹೋಗಿದ್ದಾರೆ ಮೇಡಮ್ ಸರ್. ಓಕೆ, ಹಲೋ, ಹೇಳಿ ಸರ್, ಹೇಳಿ. ಇಲ್ಲ, ಚೆನ್ನಾಗಿ ಈ ಸಲ ಭಾಳ ಚೆನ್ನಾಗಿ ಆಡಿದ್ರು ಸರ್. ಭಾರಿ ಖುಷಿ ಆಯ್ತು. ಓಕೆ, ಹ್ಞೂ ಸರ್. ತುಂಬಾ ಧನ್ಯವಾದಗಳು ಸರ್. ಕರ್ನಾಟಕದಿಂದ ನಮ್ದು ಆಗಿದ್ದಕ್ಕೆ ತುಂಬಾ ಧನ್ಯವಾದಗಳು ಅವರಿಗೆ. ಕೊಹ್ಲಿ ಅವ್ರಿಗಂತೂ ನೋಡಿ ತುಂಬಾ ಸಂತೋಷ ಆಯ್ತು ಸರ್. ನೋಡಿ, ಬೆಳಿಗ್ಗೆಯಿಂದ ಪ್ರತಿಯೊಂದು ದೇವಸ್ಥಾನಗಳಲ್ಲಿ ಪೂಜೆ, ಅರ್ಚನೆ, ಪ್ರಾರ್ಥನೆ ಎಲ್ಲ ನಡೀತಾ ಇತ್ತು ನಿರಂಜನ್ ಅವರೇ. ಹೌದು ಸರ್, ಎಲ್ಲ ನೋಡ್ತಾ ಇದ್ದೀವಿ. ಫಲಿಸ್ತು ಕೊನೆಗೂ. ಕಡೆಗೆ ಫಲಿಸ್ತಿದೆ ಸರ್, ಫಲಿಸ್ತೀವಿ. ನಾನು ತುಂಬಾ ಬೆಳಗಿನಿಂದ ಅದನ್ನೇ ವಿಚಾರ ಮಾಡ್ತಾ ಕೂತಿದ್ದೆ. ಗೆಲ್ಲಿ ಈ ಸಲ ಅಂತೇಳಿ. ತುಂಬಾ ವರ್ಷದಿಂದ ಕೊಹ್ಲಿ ಅವರು ತುಂಬಾ ಕಷ್ಟಪಟ್ಟಿದ್ರು. ನಮಗಂತೂ ತುಂಬಾ ಖುಷಿ ಆಯ್ತು ಸರ್. ಓಕೆ, ಥ್ಯಾಂಕ್ ಯು ನಿರಂಜನ್ ಅವರೇ, ಥ್ಯಾಂಕ್ ಯು ನ್ಯೂಸ್ ಜೊತೆ ಮಾತನಾಡೋದಕ್ಕೆ. ಬೆಂಗಳೂರಿಂದ ಹರೀಶ್ ಕಾಲ್ ಮಾಡಿದ್ದಾರೆ. ಹರೀಶ್ ಅವರೇ ನಮಸ್ಕಾರ. ನಮಸ್ಕಾರ. ಹೌ ಇಸ್ ದ ಜೋಶ್ ಸರ್? ಸರ್ ತುಂಬಾ ಚೆನ್ನಾಗಿತ್ತು ಮ್ಯಾಚು. ಓಕೆ, ಓವರ್ ಆಗಿ ಕೊನೆ ಗಂಟ್ಲು ಟೆನ್ಷನ್ ಅಲ್ಲಿ ಇತ್ತು ಮ್ಯಾಚು. ಒಟ್ನಲ್ಲಿ ಫೈನಲ್ ಮ್ಯಾಚ್ ತರನೇ ಇತ್ತು. ಹೌದು, ಫೈನಲ್ ಮ್ಯಾಚ್ ತರನೇ ಇತ್ತು. ವರ್ಲ್ಡ್ ಕಪ್ ಫೈನಲ್ ಗೆದ್ದಂಗೆ ಆಯ್ತು ಸರ್. ಹೌದೌದು, ಅಂದ್ರೆ ಕೊನೆವರೆಗೂ ತುದಿಗಾಲಲ್ಲಿ ಕೂತ್ಕೊಂಡು ನೋಡೋ ತರ. ಹೌದು, ತುಂಬಾ ನಾವು ವಿರಾಟ್ ಕೊಹ್ಲಿಗೆ ತುಂಬಾ ಫ್ಯಾನ್ ಆಗಿದ್ವಿ. ನನ್ನ ಮಗ ಅಂತೂ ತುಂಬಾ ಬೆಳಗ್ಗೆಯಿಂದ ತುಂಬಾ ಫ್ಯಾನ್ ಆಗಿದ್ದ. ಹೌದಾ? ಬಟ್ ನಮ್ಗೆ ಟೆನ್ಷನ್ ಇತ್ತು. ಕೊನೆವರೆಗೂ, ಕೊನೆ ಓವರ್ ಗಂಟ ಇತ್ತು. ನಮ್ಗೆ 18 ಓವರ್ ಕನ್ಫರ್ಮ್ ಆಗಿತ್ತು. ಓಕೆ, ಬಟ್ 19ನೇ ಓವರ್ ತುಂಬಾ ಗೆಲ್ತದೆ ಅಂತ ಕನ್ಫರ್ಮ್ ಆಗಿತ್ತು.
ಇಲ್ಲಂತೂ ತುಂಬಾ ನಾವು ತುಂಬಾ ಸೆಲೆಬ್ರೇಷನ್ ಮಾಡ್ತಾ ಇದೀವಿ ಸರ್ ನಮ್ಮ ಮನೆ ಹತ್ರ. ಲಾಸ್ಟ್ ಮೂಮೆಂಟ್ ಅಲ್ಲಿ ವಿರಾಟ್ ಕೊಹ್ಲಿ ಹತ್ಬಿಟ್ರಲ್ಲ ಸರ್, ಅವು ಕಣ್ಣೀರಲ್ಲೇ ಗೊತ್ತಾಗುತ್ತೆ ನಮಗೆ ಎಷ್ಟು ನೋವಿತ್ತು ಅವ್ರಿಗೆ ಅಂತ. ಹೌದು ಸರ್, 18 ವರ್ಷದಿಂದ ಗೆಲ್ಲಿಲ್ವಲ್ಲ ಅವರು ಕಣ್ಣಲ್ಲಿ ನಾವು ಅವ್ರ ಮ್ಯಾಚ್ ತುಂಬಿದ್ ನೋಡಿದ್ರೆ ನಮಗೂ ತುಂಬಾ ಸಂತೋಷವಾಯಿತು. ಆ ವಿರಾಟ್ ಒಂದೇ ಟೀಮಲ್ಲಿ ಆಡಿದ್ದು ನಮ್ಗೆ ಹೌದು ತುಂಬಾ ಸಂತೋಷವಾಗಿತ್ತು ಸರ್ ಅದು. ಪ್ರತಿ ಸೀಸನ್ ಮ್ಯಾಚ್ ಗಳು ನೋಡ್ತೀರಾ ಸರ್? ಹಾ, ನಾನಂತೂ ತುಂಬಾ ಮ್ಯಾಚ್ ನೋಡಿದೀನಿ ಸರ್. ನಾವು ಮ್ಯಾಚ್ ಆಡ್ತಿದ್ದೋ, ನಾವು ಓಪನಿಂಗ್ ಬ್ಯಾಟ್ಸ್ಮನ್ ಆಗಿದ್ದು. ಓಕೆ, ನಾವು ಒಂದು 20-30 ವರ್ಷದಿಂದ ಮ್ಯಾಚ್ ನೋಡ್ಕೊಂಡೇ ಬಂದಿದ್ವಿ, ಮ್ಯಾಚ್ ಆಡ್ತಿದ್ದೋ ನಾವು. ಓಕೆ, ನಾವು ಅಜರುದ್ದೀನ್ ಕ್ಯಾಪ್ಟನ್ ಇದ್ದಾಗ್ಲೂ ಮ್ಯಾಚ್ ನೋಡ್ತಾ ಇದ್ದೋ. ಬಟ್ ಈ ಸತಿ ಗೆದ್ದಿದ್ದು ನಮ್ಗೆ ತುಂಬಾ ಇಂಟ್ರೆಸ್ಟ್ ಆಗಿತ್ತು. ಸೆಲೆಬ್ರೇಷನ್ ಅಂತೂ ತುಂಬಾ ಅದ್ಭುತವಾಗಿತ್ತು ಸರ್. ಇಲ್ಲಿ ಬೆಂಗಳೂರಲ್ಲಿ ಈ ರೀತಿ ಮ್ಯಾಚ್ ಅನ್ನ ನೋಡಿ ಗೆಲ್ಲೋದಂದ್ರೆ ನಿಜವಾಗ್ಲೂ ತುಂಬಾ ಅದೃಷ್ಟ ಮಾಡಿರ್ಬೇಕು ನಾವು. ಓಕೆ, ಬಟ್ ನಾವು ಹಳ್ಳಿ ಕಡೆ ಈ ರೀತಿ ಸೆಲೆಬ್ರೇಷನ್ ಮಾಡ್ತಿರ್ಲಿಲ್ಲ. ಈ ರೀತಿ ಬೆಂಗಳೂರಲ್ಲಿ ಮಾಡ್ತಾರೆ ಅನ್ನೋದು ಇವಾಗ್ಲೇ ಗೊತ್ತಾಗಿದ್ದು, 18 ವರ್ಷದ ಮೇಲೆ ಇವಾಗ್ಲೇ ಗೊತ್ತಾಗಿದ್ದು ನಮ್ಗೆ. ಥ್ಯಾಂಕ್ ಯು ಹರೀಶ್ ಅವರೇ, ಸೆಲೆಬ್ರೇಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ನೀವು ಸರ್ ಜೊತೆ ಮಾತನಾಡೋದಕ್ಕೆ. ಬಾಗಲಕೋಟೆಯಿಂದ ವಸಂತ್ ಕಾಲ್ ಮಾಡಿದ್ದಾರೆ. ವಸಂತ್ ಅವರೇ ನಮಸ್ತೆ. ಸರ್ ನಮಸ್ತೆ ಸರ್. ಹೇಳ್ಬಿಡಿ ಸರ್, ಹೇಗೆ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ ತಾವು? 18 ವರ್ಷದಿಂದ ಕಾಯ್ತಾ ಇರೋದು, 18 ವರ್ಷ. ಹೌದು, ಜರ್ಸಿ ನಂಬರ್ 18 ಕೊನೆಗೂ IPL ಟ್ರೋಫಿ ಹೊಡೆದಾಯ್ತು ಸರ್. ನೋಡಿ, ನಮ್ಮ RCB ಏನೇ ಮಾಡಿದ್ರು ಕೂಡ ಒಂದು ದಾಖಲೆ ಇರುತ್ತೆ ಅಲ್ವಾ? ಅದು 18ನೇ ಸೀಸನ್ ವಿರಾಟ್ ಕೊಹ್ಲಿ ಅವರ ಜರ್ಸಿ ನಂಬರ್ ಕಾಯ್ತಾ ಇತ್ತೇನೋ, ಮೇ ಬಿ ಕಪ್ ಕೂಡ 18ನೇ ಸೀಸನ್ಗೆ ಹೋಗ್ಬೇಕು ಅಂತ. ಎಲ್ಲ ಕೂಡಿ ಬರ್ಬೇಕಲ್ಲ ಸರ್, ಇವಾಗ ಕೂಡಿ ಬಂದಿದೆ. ಅದು ಕೊಹ್ಲಿಯಿಂದ ತುಂಬಾ ಅಂದ್ರೆ ತುಂಬಾ ಖುಷಿ ಸರ್. ಏನ್ ಮಾತಾಡ್ಬೇಕು ಗೊತ್ತಾಗ್ತಾ ಇಲ್ಲ. ಕಪ್ ಗೆದ್ದಿದ್ದೀವಿ ಅಂತೂ ಒಂದು ಕನ್ಫ್ಯೂಷನ್ ಅಲ್ಲಿ ಇದ್ದೀನಿ ಸರ್ ನಾನು ಇವಾಗ. ಯಾಕಂದ್ರೆ 18 ವರ್ಷ ಕಾದಿದ್ದೀನಿ ನಾನು. ಒಂದು ಮ್ಯಾಚ್ ಮಿಸ್ ಮಾಡ್ಕೊಳ್ಳಲ್ಲ, ಒಂದು ಮ್ಯಾಚ್ ಮಿಸ್ ಮಾಡಿಲ್ಲ. ಓಕೆ, ಅದು ತುಂಬಾ ಖುಷಿ ಸರ್. ಸರ್ 2016ರಲ್ಲಿ ಫೈನಲ್ ಬಂದಿದ್ ನಾವು, ಆದ್ಮೇಲೆ 9 ವರ್ಷದ ನಂತರದಲ್ಲಿ ಈಗ ಮತ್ತೆ ಕಪ್ ಗೆದ್ದಿದ್ದೀವಿ. ಅವಾಗ 20 ರನ್ನಲ್ಲಿ ಜಸ್ಟ್ ನಾವು ಸೋತಿದ್ದಲ್ವಾ? ಹೌದು ಸರ್, 20 ರನ್ನಲ್ಲಿ ಸೋತಿದ್ವಿ. ಅವತ್ತು ಬಹಳ ಕಷ್ಟ ಆಯ್ತು. ಅವತ್ತು ಗೆಲ್ಲೋ ಮ್ಯಾಚ್ ಆಕ್ಚುಲಿ ಹೇಳ್ಬೇಕಂದ್ರೆ ಅವಾಗ ವಿರಾಟ್ ಕೊಹ್ಲಿ ಔಟ್ ಆದ್ರು ಜಲ್ದಿ ಸ್ವಲ್ಪ. ಬಟ್ ನೀವ್ ಹೇಳ್ದಂಗೆ ಟೈಮ್ ಕೂಡ್ ಬರ್ಬೇಕಲ್ವಾ? ಹೌದು ಸರ್, ಅದು ಕೂಡ್ ಬಂದಿದೆ ಸರ್. 18ರ ನಂಟು ನಮ್ದೇ 2000. ಹೇಗೆ ಸೆಲೆಬ್ರೇಟ್ ಮಾಡ್ತಾ ಇದ್ರಿ ಊರಲ್ಲೆಲ್ಲ? ಸರ್ ಪಟಾಗಾಸಿ, ಬೈಕ್ ರೈಡಿಂಗು, DJ ಎಲ್ಲ ಸ್ಟಾರ್ಟ್ ಇದೆ ಸರ್. ಈ ನಾಳೆ ಏನ್ ಪ್ಲಾನ್ ಮಾಡ್ಕೊಂಡಿದ್ದಾರೆ ಮತ್ತೆ? ನಾಳೆ ಸರ್ ಒಂದ್ ಸ್ವಲ್ಪ ಅನ್ನ ಸಂತರ್ಪಣೆ ಮಾಡ್ಬೇಕು ಊರಲ್ಲಿ. ಒಂದಿಷ್ಟು ಅನ್ನ, ಸಾಂಬಾರು, ಉಪ್ಪಿಟ್ಟು ಈ ತರ ಮಾಡಿ ಜನರಿಗೆ ಹಂಚ್ಬೇಕು. ಅದೊಂದು ಖುಷಿ ವಿಚಾರ ಸರ್ ನಾಳೆ. ಓಕೆ, ಟೋಟಲಿ ಬೆಳಿಗ್ಗೆಯಿಂದ ಸಾಯಂಕಾಲ ತನಕನೂ ಮಾಡ್ಬೇಕು ಅದನ್ನ. ಆ ವಿಚಾರದಲ್ಲಿ ಇದೀವಿ ಸರ್. ಓಕೆ, ವರ್ಲ್ಡ್ ಕಪ್ ಗೆದ್ದಷ್ಟೇ ಖುಷಿ ಆಗ್ತಿದೆ ಅಲ್ವಾ ಸರ್? ಅದಕ್ಕಿಂತ ಜಾಸ್ತಿ ಖುಷಿ ಆಗ್ತದೆ ಸರ್. ನಮ್ಮ RCB ಅಲ್ವಾ? ಎಸ್, ನಮ್ಮ RCB 18 ವರ್ಷ ಕಾಯ್ತಿದ್ದೀವಿ ಸರ್ ನಾವು. ಓಕೆ, 1 ವರ್ಷ ಅಲ್ಲ, 2 ವರ್ಷ ಅಲ್ಲ, 18 ವರ್ಷ ಕಾಯ್ತಾ ಇದ್ದೀವಿ ಸರ್. ಈ ಒಂದು ಕಪ್ಗಾಗಿ ನಮ್ಮ RCB ಟೀಮ್ ನ ಒಂದೆರಡು ಜನ ಅಲ್ಲ ಸರ್ ಟ್ರೋಲ್ ಮಾಡಿದ್ದು, ಅಷ್ಟು ಜನ ಅಲ್ಲ ಹೀಯಾಳಿಸಿದ್ದು. ಅವ್ರಿಗೆಲ್ಲ ಏನ್ ಹೇಳ್ತೀರಿ? ನಿಜ ಸರ್, ಎಲ್ಲ ಫ್ರಾಂಚೈಸಿ ಅವರು ಟ್ರೋಲ್ ಮಾಡಿದ್ದಾರೆ.